2018ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ಪ್ರಶಿಕ್ಷಣ ಕೊಡ್ತಕ್ಕಂಥ ತೃತೀಯ ವರ್ಷದ ಸಂಘ ಶಿಕ್ಷಾ ವರ್ಗ ನಾಗ್ಪುರದಲ್ಲಾದಾಗ ಅದರ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಈ ದೇಶದ ಗಣ್ಯಮಾನ್ಯ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿ ಈ ದೇಶದ ಜನಕೋಟಿಗಳಲ್ಲಿ ವಿಶ್ವಾಸವನ್ನು ಗಳಿಸಿದಂತಹ ಪ್ರಣವ್ ಮುಖರ್ಜಿ ಅವರು RSS ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮ ಎಲ್ಲ ನೋಡಿದ ನಂತರ ಮುಖ್ಯ ಅತಿಥಿಗಳ ಭಾಷಣದ ಸಂದರ್ಭದಲ್ಲಿ ಅವರು ಬಳಸಿದ ಒಂದು ಶಬ್ದ, ನಾವೆಲ್ಲರೂ ಕೂಡ ಪ್ಲೂರಲಿಸಂ, ಬಹುತ್ವ, ಇದರ ಆಧಾರದ ಮೇಲೆ ಮುನ್ನಡೆಯಬೇಕು. ಅದಾದ ನಂತರ ಸಂಘದ ಸರಸಂಘ ಚಾಲಕರಾದ ಡಾಕ್ಟರ್ ಮೋಹನ್ ಭಾಗವತ್ ಅವರು ಸರಸಂಘ ಚಾಲಕರ ಭಾಷಣ ಮಾಡುವಾಗ ಪ್ರಣವ್ ಮುಖರ್ಜಿ ಅವರು ಹೇಳಿದ ಅದೇ ಆಶಯವನ್ನು ಮುಂದಿಡ್ತಾ ಈ ಸಮಾಜವನ್ನ ಒಟ್ಟು ಸೇರಿಸುವ ಒಂದು ಸಾಂಸ್ಕೃತಿಕ ವೈಚಾರಿಕ ಸದಾಶಯ ಏನಿದೆ ಅದು ಹಿಂದುತ್ವ ಅನ್ನುವ ಆಶಯದೊಂದಿಗೆ ಅವರ ಭಾಷಣವನ್ನ ಅವರು ಮುಗಿಸಿದರು. ಹೀಗೆ ಒಂದೇ ವೇದಿಕೆಯಲ್ಲಿ ಇಬ್ಬರು ಹಿಂದುತ್ವ ಮತ್ತು ಬಹುತ್ವ ಈ ಎರಡೂ ಶಬ್ದಗಳ ಬಗ್ಗೆ ಮಾರ್ಗದರ್ಶನವನ್ನ ಸ್ವಯಂ ಸೇವಕರಿಗೆ ಮಾಡಿದೆ. ಬಹುತ್ವ ಈ ಶಬ್ದ ಹೆಚ್ಚು ಕಡಿಮೆ ಸಂಘವನ್ನ ವಿರೋಧ ಮಾಡುವವರು, ಹಿಂದುತ್ವವನ್ನ ವಿರೋಧ ಮಾಡುವವರು ಕೆಲವೊಮ್ಮೆ ಬಳಸುವುದೂ ಇದೆ. RSS ಅಥವಾ ಹಿಂದುತ್ವ ಅಂದ್ರೆ ಬಹುತ್ವದ ವಿರೋಧಿ, ನಾವು ಬಹುತ್ವವನ್ನ ಕಾಪಾಡಬೇಕು, RSS ಹಿಂದುತ್ವ ಬಂದ್ರೆ ಎಲ್ಲರನ್ನ ಕೂಡ ಏಕರೂಪಕ್ಕೆ ತರುತ್ತೆ ಅನ್ನುವಂತ ಆರೋಪವನ್ನು ಹೊರಿಸ್ತಾರೆ. ಹಾಗಾದ್ರೆ ಹಿಂದುತ್ವ ಮತ್ತು ಬಹುತ್ವ ಅದು ಬೇರೆ ಬೇರೆಯಾ? ಹಿಂದುತ್ವ ಮತ್ತು ಬಹುತ್ವ ಅದು ಪರಸ್ಪರ ವರ್ಸಸ್ ಆಗಿದೆಯಾ? ಹಿಂದುತ್ವ ವರ್ಸಸ್ ಬಹುತ್ವನ ಆ ಕುರಿತು ಮಂಥನದ ವೇದಿಕೆಗಳಲ್ಲಿ ಚರ್ಚೆ ಮಾಡಬೇಕು ಈ ವರ್ಷ ಅನ್ನುವ ಕಾರಣಕ್ಕೋಸ್ಕರ ಈ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದೆ. ಹಿಂದುತ್ವ ಮತ್ತು ಬಹುತ್ವ ಅದು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಶಬ್ದ. ಬಹುತ್ವವೇ ಹಿಂದುತ್ವ, ಹಿಂದುತ್ವದಲ್ಲಿ ಬಹುತ್ವ ಇದೆ. ಅದು ಎರಡು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಅಂಶಗಳು. ಬಹುತ್ವ, ಬಹು ಅನ್ನುವ ಶಬ್ದದ ಅರ್ಥನೇ ಹೆಚ್ಚು ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ಒಂದನ್ನು ಬಳಸುವಾಗ ಏಕವಚನ, ಸಿಂಗ್ಯುಲರ್ ಅಂತ ಹೇಳ್ತೀವಿ. ಎರಡಿದ್ರೆ ಅದನ್ನ ದ್ವಿವಚನ ಅಂತ ಕರಿತೀವಿ. ಬಹು ಆಗ್ಬೇಕಿದ್ರೆ ಎರಡಕ್ಕಿಂತ ಜಾಸ್ತಿ ಆಗ್ಬೇಕು. ಎರಡೇ ಆಗಿದ್ರೆ ಅದನ್ನ ಒಂದು ಅಥವಾ ಒಂದು ಜೊತೆ ಅಂತ ನಾವು ಕರಿತೀವಿ. ಅದು ದಂಪತಿಗಳಾಗಿರ್ಬೋದು, ಒಂದು ಜೊತೆ ಚಪ್ಪಲಿ ಇರ್ಬೋದು, ಯಾವುದೇ ಎರಡನ್ನ ಒಟ್ಟಿಗೆ ಕೆಲಸ ಮಾಡುವಾಗ ಅದನ್ನು ಒಂದೇ ಅಂತಲೇ ಪರಿಗಣಿಸುವುದು. ಜಾಸ್ತಿ, ಒಂದಕ್ಕಿಂತ ಜಾಸ್ತಿ ಅನ್ನುವ ಭಾವ ಬರಬೇಕಿದ್ರೆ ಕನಿಷ್ಠ 3 ಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಯಾವುದೇ ಬಂದರೂ ಕೂಡ ಅದು ಬಹುವಾದದ್ದು, ಹೆಚ್ಚಿಗೆ ಇರತಕ್ಕಂಥದ್ದು. ಭಾರತದಲ್ಲಿ ಬಹುತ್ವ ಅಂದಾಗ ಎಲ್ಲದರಲ್ಲೂ ಬಹುತ್ವ ಇದೆ. ಭಾರತದ ಯಾವುದೇ ಒಂದು ಅಂಶವನ್ನು ತಗೊಂಡ್ರೆ ಅದು ಏಕರೂಪದ್ದಲ್ಲ. ನಮ್ಮ ಸಮಾಜ ಬಹುರೂಪದ್ದು, ಭಾಷೆ ಬಹುರೂಪದ್ದ, ಆಚಾರ ವಿಚಾರಗಳು ಬಹುರೂಪದ್ದ, ನಮ್ಮ ನಂಬಿಕೆಗಳು ಬಹುರೂಪದ್ದ, ನಮ್ಮ ಸಂಸ್ಕೃತಿಯ ಅಭಿವ್ಯಕ್ತಿಯ ಅನೇಕ ಅಂಶಗಳು ಬಹುರೂಪದ್ದ. ಹೀಗೆ ಭಾರತದ ಅನೇಕ ಸಾಮಾಜಿಕ, ವೈಚಾರಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಅಂಶಗಳೇನಿದೆ ಅದೆಲ್ಲವೂ ಕೂಡ ಬಹುತ್ವದ ಆಧಾರದಿಂದ ಬಂದಿರತಕ್ಕಂಥದ್ದು. ಏಕರೂಪದ್ದಲ್ಲ, ಒಂದೇ ರೂಪದ್ದಲ್ಲ. ಯಾವುದನ್ನು ಕೂಡ ಒಂದೇ ರೀತಿಯಲ್ಲಿ ನಾವು ನೋಡಂಗಿಲ್ಲ. ಜಗತ್ತಿನ ಬೇರೆ ಸೆಮೆಟಿಕ್ ಮತಗಳನ್ನೇ ಆಶ್ರಯ ಮಾಡತಕ್ಕಂತಹ ದೇಶಗಳ ಪರಿಸ್ಥಿತಿ ಆ ಥರ ಅಲ್ಲ. ಅಲ್ಲಿ ಎಲ್ಲದರಲ್ಲೂ ಏಕರೂಪತೆಯನ್ನು ಅವರು ಕಾಣ್ತಾರೆ. ಒಂದೇ ದೇವರು, ಒಂದೇ ನಂಬಿಕೆಗಳ, ಒಂದೇ ರೀತಿಯ ಆಚರಣೆ ಪದ್ಧತಿಗಳ, ಒಂದೇ ರೀತಿಯ ಉಪಾಸನಾ ಪದ್ಧತಿಗಳು, ವೇ ಆಫ್ ವರ್ಷಿಪ್ ಒಂದೇ ತರ ಇರಬೇಕಾ? ಎಲ್ಲದರಲ್ಲೂ ಒಂದೇ ತನವನ್ನು ಕಾಣುವಂತಹ ಸೆಮೆಟಿಕ್ ಮತಗಳ ದೃಷ್ಟಿಕೋನ ಒಂದು ಕಡೆ ಆದ್ರೆ,
ಭಾರತದ ಒಟ್ಟು ಜೀವನದ ದೃಷ್ಟಿಯಲ್ಲಿ ಬಹುತ್ವ ಎದ್ದು ಕಾಣ್ತಾ ಇರುತ್ತೆ. ಬಹುತ್ವ ಅನ್ನುವಂಥದ್ದು ನಮ್ಮ ನಾಡಿನ ಮೂಲ ಗುಣ. ಪ್ರತಿಯೊಂದರಲ್ಲೂ ಆ ಬಹುತ್ವವನ್ನು ನಾವು ಕಾಣ್ತಾ ಹೋಗ್ತೀವಿ, ಒಂದೆರಡರಲ್ಲಿ ಮಾತ್ರ ಅಲ್ಲ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಪ್ರತಿ 20 ಕಿಲೋಮೀಟರ್ಗೆ 2 ಪ್ರಮುಖ ಸಂಗತಿಗಳು ಬದಲಾಗ್ತಾ ಹೋಗುತ್ತೆ. ಒಂದು ಭಾಷೆ, ಇನ್ನೊಂದು ಆಹಾರ. ಭಾಷೆ ಮತ್ತು ಆಹಾರ, ಇದನ್ನು ಎರಡನ್ನು ಒಟ್ಟಿಗೆ ಸೇರಿದ್ರೆ ಅದನ್ನ ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತ ಕರಿತೀವಿ. ಭಾಷೆ ಮತ್ತು ಆಹಾರ ಬಿಟ್ಟರೆ ನಮ್ಮ ಬದುಕುಂಟೆ? ಅದು ಬೇಕೇ ಬೇಕು. ಹಾಗಾಗಿ ಪ್ರತಿ 20 ಕಿಲೋಮೀಟರ್ಗೆ ಹೋದಾಗ ಭಾಷೆಯಲ್ಲಿ ಸಣ್ಣ ಒಂದು ಬದಲಾವಣೆಯನ್ನು ಕಾಣ್ತೀವಿ. ಉದಾಹರಣೆಗೆ ನೀವು ಇಲ್ಲಿಂದ, ಈಗ RT ನಗರದಲ್ಲಿ ಇದ್ದೀವಿ, ಇಲ್ಲಿಂದ ಒಂದು 20 ಕಿಲೋಮೀಟರ್ ಹೋದ್ರೆ ಯಲಹಂಕ ದಾಟಿ ನೀವು ಚಿಕ್ಕಬಳ್ಳಾಪುರ ಆ ಕಡೆ ಏನಾದ್ರೂ ಹೋದ್ರೆ ಅಲ್ಲಿನ ಕನ್ನಡದ ಉಚ್ಚಾರಣೆಯಲ್ಲಿ ಒಂದು ಸಣ್ಣ ಬದಲಾವಣೆ ನಾವು ಕಾಣ್ತೀವಿ. ಅಲ್ಲಿಂದ 20 ಕಿಲೋಮೀಟರ್ ಮುಂದೆ ಹೋದ್ರೆ ಕನ್ನಡದಲ್ಲಿ ಮತ್ತೆ ಪುನಃ ಬದಲಾವಣೆ. ಹೀಗೆ ಪ್ರತಿ 20 ಕಿಲೋಮೀಟರ್ಗೆ ಹೋಗ್ತಾ 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 ಕರ್ನಾಟಕದ ಒಳಗಡೆನೆ ಒಂದೇ ಕನ್ನಡದ ಪ್ರದೇಶವಾದ್ರೂ ಕೂಡ ಕನ್ನಡ ಎಲ್ಲಾ ಕಡೆ ಒಂದೇ ಕಡೆ ಇದೆಯಾ? ಕನ್ನಡದ ಒಳಗಡೆನೆ ಕನ್ನಡದ ಒಂದು ಬಹುತ್ವ ಇದೆ. ಮೈಸೂರಿನ ಕನ್ನಡ, ಬೆಂಗಳೂರಿನ ಕನ್ನಡ, ಧಾರವಾಡದ ಕನ್ನಡ, ಮೈಸೂರು ಹಳೆ ಮೈಸೂರಿನ ಭಾಷೆಗಳು, ಮಂಗಳೂರು ಕರಾವಳಿಯ ಕನ್ನಡ, ಅದರಲ್ಲೂ ಕುಂದಾಪುರದಲ್ಲಿ ಒಂದು ಕನ್ನಡ ಮಾತಾಡ್ತಾರೆ. ಆ ಕನ್ನಡ ವಿಶೇಷವಾದ ಒಂದು ಕನ್ನಡ. ಹೀಗೆ ಎಲ್ಲವೂ ಕನ್ನಡವೇ. ಕನ್ನಡದ ಒಳಗಡೆ ಒಂದು ಬಹುತ್ವ ಇದೆ. ಪ್ರತಿ 20 ಕಿಲೋಮೀಟರ್ಗೆ ಈ ಭಾಷೆಯ ಬದಲಾವಣೆಗಳು ಗೋಚರಿಸ್ತವೆ. ಹಾಗೇನೆ ಆಹಾರ ಪದ್ಧತಿಯಲ್ಲೂ ಅಷ್ಟೇ. ಪ್ರತಿ 20 ಕಿಲೋಮೀಟರ್ಗೆ ಆಹಾರದ ಪದ್ಧತಿಗಳು ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದು ಮಲೆನಾಡಿನ ಅನ್ನ ತಂಬುಳಿ ಇರ್ಬೋದು, ಕರಾವಳಿಯ ಗಂಜಿ ಚಟ್ನಿ ಇರ್ಬೋದು, ಧಾರವಾಡದ ಜೋಳದ ರೊಟ್ಟಿ ಎಣ್ಣೆಗಾಯಿ ಇರ್ಬೋದು, ಹಾಸನದ ಮುದ್ದೆ ಇರ್ಬೋದು. ಒಂದು ಪ್ರದೇಶ, ಕರ್ನಾಟಕ ಒಂದು ರಾಜ್ಯ ಆದ್ರೂ ಕೂಡ ಅದರ ಒಳಗಡೆ ಬಹುತ್ವ ಇದೆ. ಹೀಗೆ ಬಹುತ್ವ ಅನ್ನುವಾಗ ಜೀವನ ಶೈಲಿಯ ಬಹುತ್ವವನ್ನು ನಾವು ನೋಡ್ತೀವಿ. ಅದೇ ರೀತಿಯ ಬಹುತ್ವ ನಮ್ಮ ಜೀವನದ ಎಲ್ಲ ಘಟಕಗಳಲ್ಲೂ ಇದೆ. ಮನೆಯ ಆಚಾರ ವಿಚಾರಗಳಲ್ಲಿ ಇದೆ. ನಾವೆಲ್ಲರೂ ಭಾರತೀಯರಾದ್ರೂ ಕೂಡ, ನಾವೆಲ್ಲರೂ ಕನ್ನಡಿಗರಾದ್ರೂ ಕೂಡ ನಮ್ಮ ಮನೆಯ ಒಟ್ಟು ಸಂಸ್ಕೃತಿ ಒಂದೇ ತರ ಇದೆಯಾ? ಒಂದೊಂದು ಊರಿನಲ್ಲೂ ಕೂಡ ಮದುವೆ ಸಂಪ್ರದಾಯ ಒಂದೊಂದು ರೀತಿ ಇದೆ. ಕೆಲವು ಕಡೆ ಸಂಜೆ, ಕೆಲವು ಕಡೆ ಮಧ್ಯಾಹ್ನ, ಕೆಲವು ಕಡೆ 2 ದಿನ, ಕೆಲವು ಕಡೆ 3 ದಿನ, ಕೆಲವು ಕಡೆ ವಾರಗಟ್ಲೆ. ಒಂದು ಮಗುವಿನ ಜನನದಿಂದ ಹಿಡ್ಕೊಂಡು ಆ ಮಗುವಿಗೆ ನಾಮಕರಣ, ಆ ಮಗುವಿಗೆ ಉಪನಯನ, ಆ ಮಗುವಿಗೆ ಸಂಸ್ಕಾರ ಕೊಡ್ತಕ್ಕಂಥ ಬೇರೆ ಬೇರೆ ಘಟ್ಟಗಳು, ಈವನ್ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಏಕರೂಪ ಇದೆಯಾ? ಎಲ್ಲರೂ ಒಂದೇ ತರ ಇದ್ದಾರಾ? ಖಂಡಿತ ಇಲ್ಲ. ಜೀವನದ ಹಲವು ಘಟ್ಟಗಳಲ್ಲಿ ಬಹುರೂಪದ ಸಂಸ್ಕೃತಿಯನ್ನ ಜೀವನದಲ್ಲಿ ಪಾಲನೆ ಮಾಡ್ತಕ್ಕಂಥ ಒಂದು ದೊಡ್ಡ ಸಮಾಜದ ಭಾಗ ನಮ್ದು. ಹಾಗಾಗಿ ಆಚಾರ, ವಿಚಾರ, ಆಚರಣೆ ಎಲ್ಲದರಲ್ಲೂ ಕೂಡ ಒಂದು ಬಹುತ್ವವನ್ನು ನಾವು ಕಾಣ್ತೀವಿ. ಏಕರೂಪದ್ದಲ್ಲ. ಎಲ್ಲರೂ ಒಂದೇ ತರ ನಾಳೆ ಮದುವೆ ಶಾಸ್ತ್ರದಲ್ಲಿ ಇಟ್ಟಿರ್ಬೇಕೋ, ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಒಂದೇ ತರ ಇರಬೇಕೋ? ಈ ತರ ಭಾರತೀಯ ಸಮಾಜವನ್ನ ಏಕರೂಪದಿಂದ ನೋಡಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾಗಿ ನಮ್ಮ ಸಮಾಜದ ಮೂಲ ಗುಣವೇ ಬಹುತ್ವದ್ದು. ಆ ರೀತಿಯ ಬಹುತ್ವ ಎಲ್ಲದರಲ್ಲೂ ಇದೆ. ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥ ಹಲವು ದಾರಿಗಳಿದೆ. ಉಪಾಸನಾ ಪದ್ಧತಿ ಅಂತ ಕರಿತೀವಿ. ಎಲ್ಲದರಲ್ಲೂ ಬಹುತ್ವ ಇದೆ. ಎಲ್ಲ ವಿಚಾರಗಳನ್ನು ನಾವು ತಗೊಳ್ತೀವಿ. ದೇವರ ಕಲ್ಪನೆಯಲ್ಲೇ ಬಹುತ್ವ ಇದೆ. ಮಲ್ಟಿಪ್ಲಿಸಿಟಿ ಆಫ್ ಗಾಡ್ ಅಂತ ಕರಿತೀವಿ. ಒಬ್ಬನೇ ದೇವ ಅನ್ನೋದನ್ನು ನಾವು ನಂಬಿಲ್ಲ. ದೇವರ ಅಂಶ ಒಂದು ಅಂತ ನಂಬಿದೀವಿ. ದೇವನೊಬ್ಬ ನಾಮ ಹಲವು ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಯಾವುದೇ ದೇವರಿಗೆ ನಮಸ್ಕಾರ ಕೊಡಿ, ಅಂತಿಮವಾಗಿರುವ ಭಗವಂತ ಒಂದೇ ಅಂತ ನಂಬಿದ್ರು ಕೂಡ ದೇವರನ್ನ ಕಣ್ಮುಂದೆ ಕಾಣ್ತಕ್ಕಂಥ ದೃಷ್ಟಿ ಏನಿದೆ, ಅದರಲ್ಲಿ ಉಪಾಸನೆಯ ಸ್ವಾತಂತ್ರ್ಯ ನಮಗೆ ಇದೆ. ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡಬಹುದು. ಒಂದೇ ದೇವರ ಹಲವು ಸ್ವರೂಪಗಳನ್ನು ಮಾಡಬಹುದು. ವಿಷ್ಣುವನ್ನೇ ತಗೊಂಡ್ರೆ ವಿಷ್ಣುವಿನ 10 ಅವತಾರ ತಗೊಂಡ್ರು ಕೂಡ ಅದು ಅಂತಿಮವಾಗಿ ಸೇರಿದು ವಿಷ್ಣುವಿನೇ. ವಿಷ್ಣುವಿನ ಅವತಾರಗಳಲ್ಲಿ ಕೂಡ ರಾಮ, ಕೃಷ್ಣನ್ ತಗೊಂಡ್ರೆ ಕೃಷ್ಣನ ಬೇರೆ ಬೇರೆ ಹಂತಗಳಿದ್ದಾವೆ. ಬಾಲಕೃಷ್ಣ ಬೇರೆ, ಯೌವನದ ಕೃಷ್ಣ ಬೇರೆ,
ಗೋಪಾಲಕೃಷ್ಣ ಬೇರೆ, ಗೋವರ್ಧನ ಗಿರಿಯನ್ನೆತ್ತಿದ ಕೃಷ್ಣ ಬೇರೆ, ಕೊಳಲಿನ ವೇಣುಗೋಪಾಲ ಬೇರೆ. ಹಲವು ರೂಪಗಳಲ್ಲಿ ನಾವು ಕೃಷ್ಣನ ಅಂಶಗಳನ್ನು ನಾವು ಕಾಣ್ತೇವೆ. ರಾಮನದ್ದು ಅಷ್ಟೇ. ಅಯೋಧ್ಯೆಯಲ್ಲಿ ಈಗ ಬಾಲರಾಮ, ರಾಮಲಲ್ಲಾ ಇದ್ದಾರೆ. ಕೆಲವರಿಗೆ ಅಥವಾ ಕೆಲವು ಊರಿನ ರಾಮ ಮಂದಿರಗಳಲ್ಲಿ ರಾಮನ ಜೊತೆಗೆ ಹನುಮಂತ, ಸೀತೆ, ಲಕ್ಷ್ಮಣ ಸೇರ್ಕೊಂಡ ಕುಟುಂಬಿ ರಾಮನನ್ನು ಕಾಣ್ತೀವಿ. ರೇಷ್ಮೆಯ ಬಟ್ಟೆ, ಚಿನ್ನಾಭರಣಗಳು ಸೇರ್ಕೊಂಡಂತಹ ಸಿಂಹಾಸನ ರೂಢ ರಾಮನನ್ನು ಕೆಲವರು ಆರಾಧನೆ ಮಾಡಿದರೆ, ಇನ್ನು ಕೆಲವರಿಗೆ ರಾಮ ಕೈಯಲ್ಲಿ ಧನುಸ್ಸನ್ನು ಹಿಡಿದು, ನಾರ್ಮುಡಿಯ ಬಟ್ಟೆಯನ್ನು ಹಿಡಿದು ವನವಾಸಕ್ಕೆ ಹೋಗುವಾಗ ಆ ರಾಮನ ರೂಪವನ್ನು ಕಂಡ್ರು ಆ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಈ ದೇಶದಲ್ಲಿ ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥ ಆ ಬಹುತ್ವ ನಮ್ಮಲ್ಲಿ ಇದೆ. ದೇವರು ಒಂದೇ ರೂಪದಲ್ಲಿ ಹೀಗೇ ಇರಬೇಕು ಅಂತ ಇಲ್ವೇ ಇಲ್ಲ. ಯಾವ ಮೂರ್ತಿಯನ್ನು ತಯಾರು ಮಾಡುವ ಶಿಲ್ಪಿ, ಯಾವ ಮೂರ್ತಿಯ ಅಥವಾ ಯಾವ ದೇವರ ಚಿತ್ರವನ್ನು ಮಾಡ್ತಕ್ಕಂಥ ಕಲಾವಿದ, ಅವರ ಕಲ್ಪನೆಗೆ ಕಂಡಂತಹ ದೇವರ. ಗಣೇಶೋತ್ಸವ ಆದಾಗ, ಗಣೇಶ ಚತುರ್ಥಿಗೆ ನೀವು ಯಾರ ಮನೆಗೆ ಹೋಗ್ಲಿ, ಗಣಪತಿ ಏಕರೂಪದ ನಿಮಗೆ ಸಿಗ್ತಾರ? ಒಂದು ಗಣಪತಿಯ ಒಂದೇ ರೂಪ ಎಲ್ಲಾ ಕಡೆನೂ ಇದೆಯಾ? ಖಂಡಿತ ಇಲ್ಲ. ಕಣ್ಣಿಗೆ ಕಂಡಂತೆ, ಕೈಗೆ ಸಿಕ್ಕಿದ ಆಕೃತಿಯಂತೆ ಗಣಪ ತಯಾರಾಗ್ತಾ ಹೋಗ್ತಾನೆ. ಇದು ಬೇರೆ ಸಮಾಜದಲ್ಲಿ ಇದನ್ನ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಅಲ್ಲಿ ಏಕರೂಪತನೇ ಅಲ್ಲಿನ ಸ್ವಭಾವ. ನಮ್ಮ ಸ್ವಭಾವ ಭಗವಂತನನ್ನ ಎಲ್ಲ ರೂಪಗಳಲ್ಲೂ ತಗೊಳ್ಳುವಂಥದ್ದು. ಹಾಗಾಗಿ ದೇವರ ವಿಷಯ ಬಂದಾಗ, ಉಪಾಸನಾ ಪದ್ಧತಿಯ ವಿಷಯ ಬಂದಾಗ, ಅದು ಬಹುತ್ವದ ಆಧಾರದಲ್ಲೇ ನಾವು ನೋಡ್ತೀವಿ ಎಲ್ಲ ಕಡೆನೂ ಕೂಡ. ಉದಾಹರಣೆಗೆ ನಮ್ಮ ವಿಚಾರಗಳ ಬಹುತ್ವ ಹೇಗಿರಬೇಕೋ, ಸಂಘದಲ್ಲಿ ಯಾರೆಲ್ಲ ಕಾರ್ಯಕರ್ತರಾಗಿ ನಾವು ಬರ್ತೀವಿ, 1980ನೇ ದಶಕದಲ್ಲಿ ಕಾರ್ಯಕರ್ತರಿಗೋಸ್ಕರನೇ ಬೆಳಿಗ್ಗೆ ಹೇಳೋದಕ್ಕೆ ಏಕಾತ್ಮತಾ ಸ್ತೋತ್ರ, ಅದನ್ನ ಆಗಿನ ಅಖಿಲ ಭಾರತೀಯ ಬೌದ್ಧಿಕ ಪ್ರಮುಖರಾಗಿದ್ದಂತಹ ಕೋಸಿ ಸುದರ್ಶನ್ ಜಿ ಮತ್ತು ಆಗಿನ ಸಂಘದ ಪ್ರಮುಖರಾಗಿರ್ತಕ್ಕಂಥ ಹೋವೆ ಶೇಷಾದ್ರಿಗಳು ಸೇರ್ಕೊಂಡಾಗೆ ಅನೇಕ ಮಹನೀಯರ ಮಾರ್ಗದರ್ಶನದ ಮೇಲೆ ಆ ಏಕಾತ್ಮತಾ ಸ್ತೋತ್ರವನ್ನ ರಚನೆ ಮಾಡ್ತಾರೆ. ಆ ಏಕಾತ್ಮತಾ ಸ್ತೋತ್ರದಲ್ಲಿ ನಮ್ಮ ವಿಚಾರಗಳ ಸೋರ್ಸ್ ಹೇಗೆ ಅನ್ನೋದನ್ನು ಹೇಳ್ತಾರೆ. ಚತುರ್ವೇದ ಪುರಾಣಾನಿ ಸರ್ವೋಪನಿಷದಸ್ತತ ರಾಮಾಯಣಂ ಭಾರತಂಚ ಗೀತಾ ಸದ್ದರ್ಶನಾನಿ ಚ ಜೈನಾಗಮಾಸ್ತ್ರಿಪೇಟಕ ಗುರು ಗ್ರಂಥ ಸತಾಂಗಿರ ಏಷ ಜ್ಞಾನ ನಿಧಿ ಶ್ರೇಷ್ಠ ಶ್ರದ್ಧೆಯೋ ಹೃದಯ ಸರ್ವದಾ. ನಮಗೆ ಎಲ್ಲದರಿಂದಲೂ ಜ್ಞಾನ ಬರಬೇಕ. ಜ್ಞಾನದ ನಿಧಿ ಒಂದರಲ್ಲೇ ಇದೆ, ಒಂದೇ ಬುಕ್ ನಮಗೆ ಸಾಕು. ಅದು ವಿದೇಶಿ ಸೆಮಿಟಿಕ್ ಮತದ ಕಲ್ಪನೆಗಳ, ಎಲ್ಲವೂ ಅದರಲ್ಲಿದೆ. ಅದೊಂದೇ ಅಲ್ಲ. ನಮ್ಮ ವಿಷಯ ಎಲ್ಲದರಿಂದಲೂ ತಗೊಳ್ಬೇಕ. ಚತುರ್ವೇದ ಪುರಾಣದಿಂದ ತಗೊಳ್ಬೇಕ, ರಾಮಾಯಣ ಭಾರತ ಎಲ್ಲದರಿಂದ ತಗೊಳ್ಬೇಕು, ಗೀತೆ ತಗೊಳ್ಬೇಕು, ಷಡ್ ದರ್ಶನಗಳಿಂದ ಬರಬೇಕ, ಜೈನಾಗಮ ತ್ರಿಪಿಟಕ ಬೌದ್ಧರ ಶ್ರೇಷ್ಠ ಗ್ರಂಥ ತ್ರಿಪಿಟಕಗಳಿಂದ ಬರಬೇಕ. ಹೀಗೆ ಭಾರತದ ಉಪಾಸನಾ ಪದ್ಧತಿ ಭಗವಂತನ ಕುರಿತು ಏನಿದೆ ಅದರ ವಿಚಾರ ಇಷ್ಟೊಂದು ಬಹುತ್ವದ ಆಧಾರದ ಮೇಲೆ ಇದೆ ಅನ್ನೋದನ್ನ ಪ್ರತಿ ಸ್ವಯಂ ಸೇವಕ ಪ್ರತಿನಿತ್ಯ ಏಕಾತ್ಮತಾ ಸ್ತೋತ್ರದ ಮೂಲಕ ತನ್ನ ವಿಚಾರದ ವ್ಯಾಪ್ತಿಯನ್ನ ತಾನೇ ಸ್ಮರಿಸಿಕೊಳ್ಳಬೇಕು. ಆ ರೀತಿಯ ಸ್ಮರಣೆ ಆಗಾಗ ತಾನು ಮಾಡುವ ಕಾರಣ ಬಹುತ್ವದ ಒಂದು ಅಭಿವ್ಯಕ್ತಿಯನ್ನ ತಾನು ಕಂಡುಕೊಳ್ತಾ ಹೋಗ್ತಾನೆ. ಎಲ್ಲದರಲ್ಲೂ ಆ ಬಹುತ್ವ ಇದೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಭಾಷಣ ಮಾಡುವಾಗ ಈ ಬಹುತ್ವದ ಅಭಿವ್ಯಕ್ತಿಯ ಬಗ್ಗೆ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಭಾರತದ ಒಂದು ಶ್ಲೋಕವನ್ನ ಅಲ್ಲಿ ಇಂಗ್ಲಿಷ್ ನಲ್ಲಿ ಅವರ ಸ್ಪೀಚ್ ನಲ್ಲಿ ಅವರು ಒಳಗೊಳ್ತಾ ಹೋಗ್ತಾರೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ನಾವು ಕೇಳಿದ್ದೀವಿ. ಆಕಾಶದಿಂದ ಕೆಳಗೆ ಬೀಳುವ ಮಳೆ, ಅದು ನೀರು ಝರಿಯಾಗಿ ನದಿಯಾಗಿ ಸಮುದ್ರವನ್ನೇ ಸೇರುತ್ತೆ. ಅಂತಿಮವಾಗಿ ಸೇರುವಂಥದ್ದು ಅದು ಸಮುದ್ರಕ್ಕೆ. ಹೇಗೆ ಬೇಕಾದ್ರೂ ಹೋಗ್ಬೋದು, ನದಿಯಾಗಿ ಹೋಗ್ಬೋದು, ಝರಿಯಾಗಿ ಹೋಗ್ಬೋದು, ತೊರೆಯಾಗಿ ಹೋಗ್ಬೋದು, ಪ್ರವಾಹವಾಗಿ ಹೋಗ್ಬೋದು. ಯಾವ ದೃಷ್ಟಿಯಿಂದ ಹೋಗ್ತಾ ಇದ್ರು ಕೂಡ ಅಂತಿಮವಾಗಿ ಅದು ಸೇರುವಂಥದ್ದು ಸಮುದ್ರವನ್ನ. ಅದೇ ರೀತಿ ಯಾವ ಮಾರ್ಗವನ್ನೇ ಒಬ್ಬ ಅನುಸರಿಸಲಿ
ಅಂತಿಮವಾಗಿ ಆಲ್ ಲೀಡ್ ಟು ದಿ ಭಗವಂತನನ್ನು ಸೇರುತ್ತೆ ಅನ್ನೋದನ್ನ 1893 ಸೆಪ್ಟೆಂಬರ್ 11 ಶಿಕಾಗೋ ಭಾಷಣದಲ್ಲಿ ವಿವೇಕಾನಂದರು ಹೇಳುವಾಗ ಉಪಾಸನಾ ಪದ್ಧತಿಯ ಬಹುತ್ವವನ್ನು ಹೇಳ್ತಾ ಹೋದ್ರ. ಯಾವ ರೂಪದಲ್ಲಿ ಬೇಕಾದರೂ ಯೋಚನೆ ಮಾಡಬಹುದು. ಜಗತ್ತಿನ ಬೇರೆ ಬೇರೆ ಸೆಮೆಟಿಕ್ ಮತಗಳಿಗೆ ಅದು ಸ್ವೀಕಾರ ಅಲ್ಲ. ಒಂದು ದೇವರ ಹೀಗೆ ಇರಬೇಕೋ, ಹೀಗೆ ಪೂಜೆ ಮಾಡಬೇಕು, ಈ ರೀತಿಯ ಚೌಕಟ್ಟಿನ ಒಳಗಡೆಯ ಡಿಫೈನ್ಡ್ ವ್ಯವಸ್ಥೆಯಲ್ಲಿ ಅವರು ಇರುವಾಗ ಭಾರತ, ನಮ್ಮ ಸಮಾಜ ಬಹುತ್ವದ ಆಧಾರದ ಮೇಲೆ ನಡೆಯುತ್ತೆ. ಹೊಸ ದೇವರುಗಳ ಸೃಷ್ಟಿ ಆಗತ್ತೆ, ಹೊಸ ದೇವರುಗಳ ಉಗಮ ಆಗತ್ತೆ. ಕಾಲ ಕಾಲಕ್ಕೆ ಸಮಾಜಕ್ಕೆ ದೃಷ್ಟಿ ಕೊಡ್ತಕ್ಕಂತಹ ಅನೇಕ ಮಂದಿ ಸಮಾಜವರನ್ನ ದೈವಿ ಸ್ಥಾನದಲ್ಲಿ ಇಟ್ಕೊಂಡು ಸಮಾಜವೇ ಅವರನ್ನ ದೇವರ ಸ್ಥಾನಕ್ಕೆ ಏರಿಸ್ತಾರೆ. ಇದು ಈ ದೇಶದ ಒಂದು ದೊಡ್ಡ ಸಂಸ್ಕೃತಿ ಕೂಡ ಹೌದು. ಹಾಗಾಗಿ ಬಹುತ್ವ ಅಂದಾಗ ಅನೇಕ ಮುಖಗಳ ಬಹುತ್ವವನ್ನು ಉಪಾಸನಾ ಪದ್ಧತಿಯಲ್ಲೂ ನಾವು ನೋಡ್ತೀವಿ. ವಿಚಾರಗಳಲ್ಲೂ ಅಷ್ಟೇ, ಯಾವುದೇ ಒಂದೇ ವಿಚಾರಕ್ಕೆ ಸೀಮಿತವಾಗಿರಬೇಕು ಆ ಥರದ್ದು ಇಲ್ವೇ ಇಲ್ಲ. ಕಾಲ ಕಾಲಕ್ಕೆ ಹೊಸ ಹೊಸ ಅನೇಕ ವಿಚಾರಗಳು ಬಂದಾಗ ಆ ಎಲ್ಲ ವಿಚಾರಗಳಿಗೆ ಮನಸ್ಸನ್ನ ತೆರೆದು ಆ ಎಲ್ಲ ವಿಚಾರಗಳನ್ನು ಒಪ್ಕೊಳ್ತಕ್ಕಂಥ ಒಂದು ವೈಚಾರಿಕ ವ್ಯಾಪ್ತಿ ನಮ್ಮ ದೇಶದ ವೈಚಾರಿಕ ವಲಯದಲ್ಲಿ ಖಂಡಿತವಾಗಿಯೂ ಇದೆ. ಅನೇಕ ಸಂದರ್ಭಗಳಲ್ಲೂ ಇದೆ. ಹೀಗೆ ಇರಬೇಕಾಗಿಲ್ಲ. ಉದಾಹರಣೆಗೆ ದ್ವೈತ ವಿಚಾರದ ಪ್ರಸ್ತಾಪ ಆಯಿತು, ಅದ್ವೈತ ಇನ್ನೊಂದು ವಿಚಾರಗಳು ಬಂತು, ದ್ವೈತಾದ್ವೈತ ವಿಚಾರಗಳು ಬಂತ, ವಿಶಿಷ್ಟಾದ್ವೈತ, ಈ ಎಲ್ಲ ವಿಚಾರಗಳು ಕೂಡ ಭಗವಂತ, ಉಪಾಸನಾ ಪದ್ಧತಿ, ಆಧ್ಯಾತ್ಮಿಕ ಔನ್ನತ್ಯ, ಸಮಾಜದ ಬಗ್ಗೆ ನಮ್ಮ ದೃಷ್ಟಿಕೋನ, ಜೀವನ ಶೈಲಿ, ತ್ಯಾಗ ಎಲ್ಲದರ ಕುರಿತಿರ್ತಕ್ಕಂತಹ ಒಂದು ಚರ್ಚೆಯ ಅನೇಕ ವಿಷಯಗಳು, ಗಹನವಾಗಿರ್ತಕ್ಕಂಥ ವಿಷಯಗಳು. ಆ ವಿಷಯಗಳನ್ನ ಪ್ರೆಸೆಂಟ್ ಮಾಡುವಾಗ ಸಮಾಜದಲ್ಲಿ ಬಂದ ಕಾಲಕ್ಕೆ ಬಂದ ದಾರ್ಶನಿಕರಿಗೆ ಸಮಾಜದಲ್ಲಿ ಯಾವುದೇ ಒಂದು ಪ್ರತಿರೋಧ ಎದುರಾಗ್ಲಿಲ್ಲ. ಯಾಕೆಂದ್ರೆ ಯಾವ ವಿಚಾರವನ್ನಾದ್ರೂ ಕೂಡ ಆಕ್ಸೆಪ್ಟ್ ಮಾಡತಕ್ಕಂತಹ, ಎಲ್ಲ ವಿಚಾರಗಳನ್ನ ಒಳಗೊಳ್ಳತಕ್ಕಂಥ ಒಂದು ಸಂಸ್ಕೃತಿ ನಮ್ದು. ಹಾಗಾಗಿ ಬಹುತ್ವದ ಮೊದಲ ಲಕ್ಷಣವೇ ಆಲ್ ಇನ್ಕ್ಲೂಸಿವ್ನೆಸ್, ಎಲ್ಲವನ್ನ ಒಪ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಬರುತ್ತೆ. ಹೀಗಾಗಿ ಜೀವನ ಶೈಲಿಯಿಂದ ಮೊದಲುಗೊಂಡು ಉಪಾಸನ ಪದ್ಧತಿ, ಭಾಷೆ, ಸಂಸ್ಕಾರ ಎಲ್ಲದರಲ್ಲೂ ಕೂಡ ಬಹುತ್ವವನ್ನು ಕಾಪಾಡಿಕೊಂಡು ಬಂದಂತಹ ಒಂದು ಸಮಾಜ ನಮ್ಮದು. ಹಾಗಾಗಿ ನಮ್ಮ ಸಮಾಜ ಬಹುತ್ವ ಆಧಾರಿತ ಸಮಾಜ, ಏಕರೂಪದ ಸಮಾಜ ಅಲ್ಲ. ಎಲ್ಲವೂ ಒಂದೇ ತರ ಇರಬೇಕೋ, ಒಂದೇ ತರದ ನಾಮ ಹಾಕಬೇಕೋ, ಒಂದೇ ತರದಲ್ಲಿ ದೇವರಿಗೆ ಪೂಜೆ ಮಾಡಬೇಕೋ ಅನ್ನುವಂಥದ್ದನ್ನ ನಮ್ಮ ದೇಶದಲ್ಲಿ ಯಾರೂ ಯಾವ ಕಾಲಕ್ಕೂ ಹೇರಲೇ ಇಲ್ಲ. ನೀವು ಯಾವುದೇ ಮನೆಗೆ ಹೋಗಿ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಜ್ಜ ಅಜ್ಜಿ ಎಲ್ಲ ಇರ್ತಕ್ಕಂಥ ಒಂದು 6-7 ಮಂದಿ ಇರ್ತಕ್ಕಂಥ ಒಂದು ಮನೆಗೆ ಹೋದಾಗ ಆ ಮನೆ ಯಜಮಾನ ಬಹುಶಃ ಅವರು ಶಿವ ದೇವರನ್ನ ಪೂಜೆ ಮಾಡ್ತಾರೆ, ಶಿವ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಆದ್ರೆ ಮನೆಯ ಯಜಮಾನಿ ಯಾರಿದ್ದಾರೆ, ಅವರಿಗೆ ಲಕ್ಷ್ಮಿ ತುಂಬಾ ಪ್ರೀತಿ, ದೊಡ್ಡ ಮಗನಿಗೆ ಹನುಮಂತ ಅಂದ್ರೆ ತುಂಬಾ ಇಷ್ಟ, ಚಿಕ್ಕ ಮಗಳಿಗೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಬಂದು ಹೇಳೋದಿಲ್ಲ, ಇದು ನನ್ನ ಮನೆ, ನಾನೇ ಮನೆಗೆ ಯಜಮಾನ, ನಾನು ಶಿವನನ್ನ ಪೂಜೆ ಮಾಡ್ತೀನಿ, ನೀವೆಲ್ಲರೂ ಶಿವನನ್ನ ಪೂಜೆ ಮಾಡಬೇಕು. ಯಾವ್ದಾದ್ರೂ ನಮ್ಮ ಮನೆಗಳಲ್ಲಿ ಆತರ ಹೇಳ್ತಾರ? ಒಂದಾದ್ರೂ ಮನೆಯಲ್ಲಿ ಹೇಳಿರ್ತಾರ? ಎಲ್ಲ ಭಗವಂತನನ್ನ ಆರಾಧನೆ ಮಾಡುವ, ಎಲ್ಲರನ್ನ ಒಪ್ಕೊಳ್ತಕ್ಕಂಥ ವಿಶಾಲತೆ ಏನಿದೆ, ಭಗವಂತನನ್ನ ಒಪ್ಪದೇ ಇದ್ರೂ ಕೂಡ, ಅಕಸ್ಮಾತ್ ಕೆಲವರು ನಾಸ್ತಿಕರು ಇರ್ತಾರೆ, ಅವ್ರು ಯಾವ ದೇವರನ್ನು ಒಪ್ಪಲ್ಲ, ಆ ಒಪ್ಪದೇ ಇರುವವರನ್ನೂ ಒಪ್ಪುವ ಒಂದು ವಿಶಾಲತೆ ಇದೆಯಲ್ಲ, ಅದು ಈ ಬಹುತ್ವದ್ದು. ಹೀಗಾಗಿ ಬಹುತ್ವ ಅಂದಾಗ, ಪ್ಲೂರಲಿಸಮ್ ಅಂದಾಗ ವಿಶಾಲ ಅರ್ಥದಲ್ಲಿ ಆಲ್ ಇನ್ಕ್ಲೂಸಿವ್, ಎಲ್ಲರನ್ನ ಒಪ್ಪುವ ಇದು ಬೇಕು. ವಿದೇಶಿ ಸೆಮಿಟಿಕ್ ಮತಗಳಿಗೆ ಇದಿಲ್ಲ. ಅವರು ಓನ್ಲಿ ಅನ್ನುವ ತತ್ವದಲ್ಲಿ ಹೋಗ್ತಾರೆ. ಇದು ಬಿಟ್ಟರೆ ಬೇರೆ ಒಪ್ಪಲ್ಲ, ಇದೇ ದೇವರು, ಈ ಕಡೆನೆ ಮುಖ ಮಾಡಬೇಕು, ಹೀಗೆ ಪೂಜೆ ಮಾಡಬೇಕು, ಇಂಥ ದಿನನೇ ಪವಿತ್ರವಾದಂಥದ್ದು, ಇದು ಹೀಗೆ, ಇದು ಮಾತ್ರ. ಓನ್ಲಿ ಅನ್ನೋ ಕಾನ್ಸೆಪ್ಟ್ ಬಂದ್ರೆ ಬಹುತ್ವದ ಕಾನ್ಸೆಪ್ಟ್. ಬಟ್ ಆಲ್ಸೋ, ಓನ್ಲಿ ಮಾತ್ರ ಅಲ್ಲ, ಇವರು ದೇವರು ಹೌದು, ಇವರು ಹಿ ಆಲ್ಸೋ ಎ ಗಾಡ್, ಇನ್ನೊಬ್ರು ಹಿ ಈಸ್ ಆಲ್ಸೋ ಎ ಗಾಡ್. ಏಕರೂಪದ ಸಮಾಜದಲ್ಲಿ ಓನ್ಲಿ ಅನ್ನುವ ಚಿಂತನೆಗಳು ಬಂದ್ರೆ, ಬಹುತ್ವದ ಸಮಾಜದಲ್ಲಿ ಬಟ್ ಆಲ್ಸೋ, ಇವರೂ ಕೂಡ, ಇವರೂ ಕೂಡ, ಇವರೂ ದೇವರು, ಇದೂ ಪದ್ಧತಿ, ಇದೂ ಸಂಸ್ಕೃತಿ, ಅದನ್ನು ಸೇರ್ಕೊಂಡು ಹೋಗುತ್ತೆ. ಅಲ್ಲಿ
ಇನ್ನೊಂದು ಶಬ್ದವನ್ನು ಆಗಾಗ ಬಳಸ್ತಾರೆ, ದೇವರು ಇವರೇ, ಇಲ್ಲದಿದ್ರೆ ಒಪ್ಪೋದಿಲ್ಲ. ನೀದರ್ ದಿಸ್ ಗಾಡ್ ನಾರ್ ನೋ ಗಾಡ್. ನೀದರ್ ನಾರ್ ಅಂತ ಅವ್ರು ಬಳಸಿದ್ರೆ ನಮ್ಮಲ್ಲಿ ಈದರ್ ಆರ್ ಅಂತ ಬಳಸ್ತೀವಿ. ಇದು ಕೂಡ ಹೌದು, ಇನ್ನೊಬ್ಬರನ್ನು ಕೂಡ ಸೇರಿಸ್ಕೋಬಹುದು. ಬಹುತ್ವದ ಸಂಸ್ಕೃತಿ ಈದರ್ ಆರ್ ಅದರ ಮೇಲೆ ಹೆಚ್ಚು ಕೇಂದ್ರಿತ ಆಗಿದೆ. ಎಲ್ಲವನ್ನು ಒಳಗೊಳ್ಳತಕ್ಕಂಥ ಒಂದು ಮಾನಸಿಕತೆ ನಮ್ಮಲ್ಲಿ ಸದಾಕಾಲ ಇರುತ್ತೆ. ಆ ರೀತಿಯ ಎಲ್ಲವನ್ನು ಒಳಗೊಳ್ಳುವ ಬಹುರೂಪಿ ಸಮಾಜವನ್ನೇ ನಾವು ಹಿಂದೂ ಸಮಾಜ ಅಂತ ಕರಿತೀವಿ. ಆ ಹಿಂದೂ ಸಮಾಜ ಸೇರ್ಕೊಂಡು ರಚಿಸಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಅದನ್ನು ಹಿಂದೂ ಸಂಸ್ಕೃತಿ ಅಂತ ಕರಿತೀವಿ. ಅಂತಹ ಹಿಂದೂ ಸಂಸ್ಕೃತಿಯನ್ನ ಬಾಳಿ ಬದುಕುವ ವ್ಯಕ್ತಿಯನ್ನ ಹಿಂದೂ ಅಂತ ಕರಿತೀವಿ. ಆ ಹಿಂದೂ ಇರ್ತಕ್ಕಂಥ ಪ್ರದೇಶ ಏನಿದೆ ಅದನ್ನೇ ಹಿಂದೂ ರಾಷ್ಟ್ರ ಅಂತ ಕರಿತೀವಿ. ಹಿಂದೂ ರಾಷ್ಟ್ರದ ಒಳಗಡೆ ಹಿಂದೂ ಸಂಸ್ಕೃತಿಯಂತೆ ಹಿಂದೂ ಸಮಾಜದ ಭಾಗವಾಗಿ ಹಿಂದೂ ಯಾವ ರೀತಿಯ ಜೀವನವನ್ನು ನಡೆಸ್ತಾನೆ, ಆ ಜೀವನ ಶೈಲಿಯಲ್ಲಿ ಎಕ್ಸ್ಪ್ರೆಸ್ ಆಗುವ, ಅಭಿವ್ಯಕ್ತಗೊಳ್ಳುವ ಎಲ್ಲ ಲಕ್ಷಣಗಳನ್ನ ಹಿಂದುತ್ವ ಅಂತ ಕರಿತೀವಿ. ಹಿಂದುತ್ವ ಅನ್ನುವಂಥದ್ದು ಒಬ್ಬ ಹಿಂದುವಿನ ಜೀವನದಲ್ಲಿ ಅಭಿವ್ಯಕ್ತಗೊಳ್ಳುವ, ಪ್ರಕಟಗೊಳ್ಳುವ ಅಂಶಗಳು. ಯಾವೆಲ್ಲ ಅಂಶಗಳು ಜೀವನದಲ್ಲಿ ಪ್ರಕಟಗೊಳ್ಳುತ್ತೆ, ಒಬ್ಬ ಹಿಂದುವಾಗಿ ಗುರುತಿಸಲ್ಪಟ್ಟಾಗ ಏನೆಲ್ಲ ಅಭಿವ್ಯಕ್ತಿಗೊಳ್ಳುತ್ತೆ, ಅದೆಲ್ಲವೂ ಕೂಡ ಹಿಂದುತ್ವದ ಅಂಶಗಳೇ. ಉದಾಹರಣೆಗೆ, ನಾವೆಲ್ಲರೂ ಕೂಡ ಈಗ ತಾನೇ ಟೀ ಕುಡ್ಕೊಂಡು ಬಂದ್ವಿ. ಟೀ ಕುಡಿಲಿಕ್ಕೆ ಹಾಲು ಬೇಕು. ಹಾಲು ಹಸು ಕೊಡುತ್ತೆ. ಹಸುವಿನಿಂದ ಹಾಲನ್ನು ಕರಿಬೇಕು. ನಮ್ಮ ದೇಶದಲ್ಲಿ ಸನಾತನವಾಗಿರ್ತಕ್ಕಂಥ ಒಂದು ಹಾಲು ಕರೆಯುವ ಪದ್ಧತಿ ಇದೆ, ಸಂಸ್ಕೃತಿ ಇದೆ. ಯಾವುದೇ ಹಳ್ಳಿಗಳಿಗೆ ಹೋಗಿ ಕೆಚ್ಚಲು ತುಂಬಿದ ಆಕಳನ್ನ ತಂದು ಹಾಲು ಕರೆಯುವ ಸಮಯ ಆದಾಗ ತಾಯಿ ಹಾಲನ್ನು ಕರೀತಾ ಕರೀತಾ, ಹಾಲು ಕೊಡ್ಬೇಕಂದ್ರೆ ಅದಕ್ಕೊಂದು ಮಗು ಬೇಕು, ಕರು ಬೇಕು, ತನಗೆಷ್ಟು ಬೇಕು ಹಾಲು ಅಷ್ಟನ್ನು ಕರೆದು ಉಳಿದ ಹಾಲನ್ನ ಹಾಗೆ ಹಸುವಲ್ಲಿ ಬಿಟ್ಟಿರ್ತಾರೆ, ಕರೆಯೋದಿಲ್ಲ. ಆ ಹಾಲು ಯಾರಿಗೆ ಬಿಟ್ಟದ್ದು? ಕರುವಿಗೆ. ತನಗೆಷ್ಟು ಬೇಕು ಅನ್ನೋದನ್ನ ತಗೊಂಡು ಉಳಿದದನ್ನ ಕರುವಿಗೆ ಬಿಡ್ತಕ್ಕಂತಹ ಒಂದು ಸ್ವಭಾವ ಇದೆಯಲ್ಲ, ಭಾರತೀಯ ಸಮಾಜದಲ್ಲಿ ಅದನ್ನ ದೋಹನ ಅಂತ ಕರಿತೀವಿ. ಹೊರಗಡೆ ಸಮಾಜದಲ್ಲಿ ಪ್ರಕೃತಿ ಏನಿದೆ, ಇಟ್ ಈಸ್ ಫಾರ್ ಯುವರ್ ವೆಲ್ಫೇರ್, ಬೇಕಾದಷ್ಟು ನೀನು ಅದನ್ನ ನಿನ್ನ ಸಂತೋಷಕ್ಕೋಸ್ಕರ ಸ್ವೀಕಾರ ಮಾಡತಕ್ಕಂಥ ಭಾವನೆ ಇದೆ. ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ನೇಚರ್, ಅದನ್ನು ಕೆಲವರು ಒಪ್ಕೊಂಡು ಬಿಟ್ಟಿದ್ದಾರೆ. ಪ್ರಕೃತಿ ನಿಂಗೋಸ್ಕರ ಇರೋದು, ಬೇಕಾದಷ್ಟು ಅದನ್ನು ಬಳಸೋ, ಅದನ್ನು ಶೋಷಣೆ ಅಂತ ಕರಿತೀವಿ. ಶೋಷಣೆ ಅಂದಾಗ ನಿಮಗೆ ಅಗತ್ಯ ಇದೆಯೋ ಇಲ್ವೋ, ನೀವು ಅತಿಯಾಗಿ ಅದನ್ನು ಬಳಸಿದ್ರೆ ಅದು ಶೋಷಣೆ ಆಗುತ್ತೆ. ಆದ್ರೆ ತನಗೆ ಬೇಕಾದನ್ನ ಮಾತ್ರ ಬಳಸಿ ಉಳಿದದನ್ನ ಪ್ರಕೃತಿಗೆ ವಾಪಸ್ ಬಿಡೋದು ಇದೆಯಲ್ಲ, ಅದನ್ನು ದೋಹನ ಅಂತ ಕರಿತೀವಿ. ಹಸುವಿನ ಹಾಲನ್ನ ತನಗೆ ಬೇಕಾದಷ್ಟು ಕರೆದು ಉಳಿದದನ್ನ ಮಗುವಿಗೆ, ಕರುವಿಗೆ ಬಿಡ್ತಕ್ಕಂತಹ ಆ ಒಂದು ಮಾನಸಿಕತೆ ಹಳ್ಳಿಯ ಪ್ರತಿ ಹೆಂಗಸಲ್ಲೂ ಪ್ರತಿ ವ್ಯಕ್ತಿಯಲ್ಲೂ ನಾವೇನು ಕಾಣ್ತೀವಿ, ಅದು ಹಿಂದುತ್ವದ ಒಂದು ಅಭಿವ್ಯಕ್ತಿ. ದೋಹನ ಹಿಂದುತ್ವದ ಅಭಿವ್ಯಕ್ತಿಗಳ ಪೈಕಿ ಒಂದು. ಆ ರೀತಿಯ ಅನೇಕ ಅಭಿವ್ಯಕ್ತಿಗಳನ್ನು ನಾವು ಜೀವನದಲ್ಲಿ ಕಾಣ್ತೀವಿ. ನಾವು ಪ್ರತಿ ಹಳ್ಳಿಯಲ್ಲೂ ಕೂಡ ರಾತ್ರಿ ಮಲಗುವ ಮುಂಚೆ ಶಬ್ದಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಆಶಯ ಒಂದೇ. ಎಲ್ಲರ ಮನೆಯಲ್ಲೂ ಕೂಡ ದೇವರನ್ನ ಕಣ್ಮುಚ್ಚಿ ನಮಸ್ಕಾರ ಮಾಡಿ ಹೇಳುವ ಮಾತು, ಎಲ್ಲರಿಗೂ ಒಳ್ಳೆಯದಾಗ್ಲಿ, ಸರ್ವೇ ಭವಂತು ಸುಖಿನಃ. ಈ ವಾಕ್ಯವನ್ನು ಹೇಳುವಾಗ ಸುಖ ಯಾರಿಗೆ? ಸರ್ವೇ ಭದ್ರಾಣಿ ಪಶ್ಯಂತ. ಪಶ್ಯಂತು ಅಂದ್ರೆ ನಾವು ನೋಡುವಾಗ ಎಲ್ಲರೂ ಕೂಡ ಭದ್ರ, ಭದ್ರ ಅಂದ್ರೆ ಮಂಗಳ, ಒಳ್ಳೆಯದು ಅಂತ ಅರ್ಥ. ಎಲ್ಲವೂ ಚೆನ್ನಾಗಿರ್ಬೇಕು. ಸರ್ವೇ ಸಂತು ನಿರಾಮಯ, ಎಲ್ಲರೂ ಆರೋಗ್ಯದಿಂದ ಇರಬೇಕು, ಸುಖಿಗಳಾಗಬೇಕು, ಆರೋಗ್ಯದಿಂದ ಇರಬೇಕು, ಚೆನ್ನಾಗಿರ್ಬೇಕು. ಬಟ್ ಹೂ, ಯಾರು? ಆಪರೇಷನಲ್ ಟರ್ಮ್ ಈಸ್ ಸರ್ವೇಪಿ, ಎಲ್ಲರೂ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳತಕ್ಕಂಥ ಭಾವನೆ ಏನಿದೆ, ಅದು ಹಿಂದುತ್ವದ ಲಕ್ಷಣ. ಹೀಗೆ ಹಿಂದುತ್ವ ಅಂದಾಗ ಅನೇಕ ಲಕ್ಷಣಗಳನ್ನು ಸೇರಿಸಿದಂತಹ ಒಂದು ಜೀವನ ಶೈಲಿ, ಜೀವನ ಪದ್ಧತಿ ಬರುತ್ತೆ. ಯಾವ ನೆಲದಲ್ಲಿ ನಾವು ನಿಂತೀವಿ, ಯಾವ ನೆಲದಲ್ಲಿ ನಾವು ಓಡಾಡ್ತೀವಿ,
ಅದನ್ನ ಮಾತೃಭೂಮಿ ಅಂತ ಪರಿಗಣಿಸಿ ಆ ನೆಲಕ್ಕೋಸ್ಕರ ತನ್ನ ತಾಯಿಗೆ ಕೊಡ್ತಕ್ಕಷ್ಟೇ ಗೌರವವನ್ನು ಕೊಡ್ತಕ್ಕಂಥದ್ದು. ಅದು ಹಿಂದುತ್ವದ ಇನ್ನೊಂದು ಲಕ್ಷಣ. ನೆಲವನ್ನ ಮಾತೃಭೂಮಿ ಅಂತ ಹೇಳ್ತಾ ಆ ನೆಲಕ್ಕೆ ಪ್ರಾಣವನ್ನೇ ಕೊಡಬೇಕಾದ ಸಂದರ್ಭ ಬಂದ್ರೆ ಅದನ್ನು ಕೊಡ್ಲಿಕ್ಕೆ ರೆಡಿ ಆಗುವಂತ ಒಂದು ತ್ಯಾಗದ ಪರಮೋಚ್ಚ ಸ್ಥಿತಿ. ಅದು ಕೂಡ ಹಿಂದುತ್ವದ ಒಂದು ಅಗತ್ಯದ ಲಕ್ಷಣಗಳಲ್ಲಿ ಒಂದು. ಅನೇಕ ಕಡೆಗಳಲ್ಲಿ ಈಗಲೂ ಕೂಡ ಕೆಲವು ವಿದೇಶಗಳಲ್ಲಿ ನೋಡಿದರೆ, ರಷ್ಯಾ ಸೇರ್ಕೊಂಡಾಗೆ ಅಲ್ಲಿ ಫಾದರ್ ಲ್ಯಾಂಡ್ ಅಂತ ಕರೀತಾರೆ. ನಮ್ಮಲ್ಲಿ ಅನೇಕ ಕಾಲದಿಂದ ಅಥರ್ವಣ ವೇದದ ಭೂಮಿ ಸೂಕ್ತದಲ್ಲಿ ಅಂಗೀರಸ ಮಹರ್ಷಿ ಹೇಳಿದನ್ನು ನಾವು ಕೇಳಿದಿವಿ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ. ಈ ನೆಲವೇ ತಾಯಿ, ನಾವೆಲ್ಲರೂ ಇದರ ಮಕ್ಕಳ. ನಾವು ವಾಪಸ್ ಇಲ್ಲೇ ಹೋಗ್ತೀವಿ. ನಾವು ಮಣ್ಣು ಇಲ್ಲದೆ ನಮಗೆ ಏನೂ ಇಲ್ಲ. ನಾವು ತಿನ್ನುವುದು, ನಾವು ಉಣ್ಣುವುದು, ನಾವು ಮರಳಿ ಹೋಗುವುದು ಎಲ್ಲವೂ ಕೂಡ ಮಣ್ಣಿನಿಂದಲೇ. ಮಣ್ಣು ತಿಂತೀವ ಅಂತ ಕೆಲವರ ಪ್ರಶ್ನೆ ಇರಬಹುದು. ನಾವು ತಿನ್ನುವ ಎಲ್ಲವೂ ಕೂಡ ಮಣ್ಣಿನಿಂದಲೇ ಬರುತ್ತೆ. ಮನುಷ್ಯ ನಾವು ತಿನ್ನುವ ಅನ್ನ, ಹಣ್ಣು, ತರಕಾರಿ, ಇದರ ಸೋರ್ಸ್ ಯಾವುದು? ಒಂದು ಬೀಜವನ್ನು ಹಾಕಿದಾಗ ಒಂದು ಮರವಾಗುತ್ತೆ. ಮರ ಆಗ್ಬೇಕಿದ್ರೆ ಮಣ್ಣಿನ ಪೋಷಕಾಂಶಗಳನ್ನು ತಗೊಳುತ್ತೆ. ಮಣ್ಣಲ್ಲಿದ್ದಂತಹ ಅನೇಕ ಅಂಶಗಳು, ಅದು ಸಲ್ಫರ್ ಇರ್ಬೋದು, ಬೇರೆ ಬೇರೆ ಫಾಸ್ಫರಸ್ ಇರ್ಬೋದು, ಕೆಲವೊಂದು ಕೆಮಿಕಲ್ ಇರ್ಬೋದು, ಅದನ್ನ ಬೇರುಗಳು ಹೀರಿ ಮೇಲಕ್ಕೆ ಕಳಿಸಿ ಅದು ಎಲೆಗಳ ಮತ್ತು ಹೂ ಹಣ್ಣುಗಳ ಅನೇಕ ಕಡೆಗಳಲ್ಲಿ ಅದು ಶೇಖರಣೆಗೊಳಪಡುತ್ತೆ. ಕೆಲವೊಂದು ಹಣ್ಣುಗಳಾಗತ್ತೆ. ಹಣ್ಣುಗಳಾಗುವಾಗ ನೆಲದಿಂದ ಏನು ಹೀರ್ಕೊಂಡಿದೆಯೋ ಅದು ರೂಪಾಂತರಗೊಂಡು ಹಣ್ಣುಗಳಾಗತ್ತೆ. ಹಣ್ಣನ್ನು ಕಿತ್ತು ನಾವು ತಿನ್ನುವಾಗ ಅದರಲ್ಲಿರ್ತಕ್ಕಂತಹ ಗ್ಲುಕೋಸ್ ಏನಿದೆ, ಅದರಲ್ಲಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ಸ್ ಏನಿದೆ, ಅದರಲ್ಲಿರ್ತಕ್ಕಂತಹ ಅನೇಕ ವೈಟಮಿನ್ಗಳೇನಿದೆ, ಅದರ ಸೋರ್ಸ್ ಯಾವುದು, ಅದರ ಮೂಲ ಎಲ್ಲಿಂದ ಬಂತು? ಮಣ್ಣಿನಿಂದಲೇ ಬರುತ್ತೆ. ಮಣ್ಣು ಹೇಗಿದೆಯೋ ಹಣ್ಣುಗಳು ಆ ತರ ಇರುತ್ತೆ. ಹಾಗಾಗಿ ನಾವೇನು ತಿಂತೀವಿ, ಅನ್ನಂ ಬ್ರಹ್ಮ, ಈ ಶಬ್ದವನ್ನು ನಾವು ಹೇಳ್ತೀವಿ. ಅನ್ನಂ ಬಹುಕುರ್ವೀತ, ಇದು ಹೇಳುವಾಗ ಆಹಾರಕ್ಕೆ ದೈವಿ ಸ್ವರೂಪದಲ್ಲಿ ನಾವು ಅದಕ್ಕೆ ಗೌರವ ಕೊಡ್ತೀವಿ. ನಮಸ್ಕಾರ ಮಾಡಿ ಕೆಲವೊಮ್ಮೆ ನಾವು ಊಟ ಮಾಡ್ತೀವಿ. ಈ ರೀತಿ ಮಣ್ಣು, ಅದರಿಂದಲೇ ಸೃಷ್ಟಿಯ ರಚನೆ, ಅದರಿಂದಲೇ ತಾನಾಗಿದ್ದೀನಿ ಅಂತಕ್ಕಂಥ ಒಂದು ಬೋಧ, ಆ ಒಂದು ಕಾನ್ಶಿಯಸ್ನೆಸ್, ಅದಕ್ಕೋಸ್ಕರ ನೆಲವನ್ನ ಮಾತೃಭೂಮಿ ಅಂತ ನಾವು ಕರಿತೀವಿ. ತಾಯಿ ಹೇಗೆ ನಮ್ಮನ್ನ ಪ್ರಾರಂಭದಲ್ಲಿ ಸಾಕಿದಾರೋ, ಎದೆ ಹಾಲುಣಿಸಿ ನಮ್ಮನ್ನ ಬೆಳೆಸಿದಾರೋ, ನಂತರ ದಿನದಲ್ಲಿ ನಮ್ಮನ್ನ ಸಾಕೋರು ಯಾರೋ? ಈ ಮಾತೃಭೂಮಿನೇ. ಅಲ್ಲಿ ಬೆಳೆದಂಥದ್ದೇ ನಾವು ತಿನ್ನೋದು. ಮಣ್ಣಿಲ್ಲದೆ ಬದುಕಿಲ್ಲ. ನಮ್ಮ ಜೀವನ ಆದ್ಮೇಲೂ ನಾವು ಮರಳಿ ಮಣ್ಣಿಗೆ ಹೋಗ್ತೀವಿ. ಹೀಗೆ ಮಣ್ಣು ಮತ್ತು ಜೀವನದ ಅಸ್ತಿತ್ವದ ಸಂಬಂಧವನ್ನ ಪಂಚಮಹಾಭೂತಗಳ ಕುರಿತು ಅನೇಕ ವಿಷಯಗಳ ಕುರಿತು ಚರ್ಚೆ ಮಾಡ್ತಾ ಈ ಅಂತಿಮ ಸತ್ಯಕ್ಕೆ ನಾವೇನು ಬಂದಿದ್ದೀವಿ, ಮಣ್ಣು ಅನ್ನೋದು ತಾಯಿ. ಇದು ಹಿಂದುತ್ವದ ಒಂದು ಅಭಿವ್ಯಕ್ತಿ, ಹಿಂದುತ್ವ ಒಂದು ಲಕ್ಷಣ ಕೂಡ ಹೌದು. ಈ ರೀತಿ ಜೀವನದ ಅನೇಕ ಅಂಶಗಳನ್ನ ಜೀವನದಲ್ಲಿ ಕಂಡುಕೊಂಡವರು ನಾವು. ಆದರೆ ಯಾವಾಗ ವೈಚಾರಿಕ ವಲಯದಲ್ಲಿ ಈ ಶಬ್ದವನ್ನು ಹೆಚ್ಚು ಬಳಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ, ಒಂದ್ ಕಡೆ ಜೀವನದಲ್ಲಿ ಕಾಣತಕ್ಕಂಥ ಅಭಿವ್ಯಕ್ತಗೊಳ್ತಕ್ಕಂಥ ಅನೇಕ ಅಂಶಗಳು, ತ್ಯಾಗ, ಬಲಿದಾನ, ಸಮರ್ಪಣೆ, ಕರುಣೆ, ಸೇವೆ, ಉದಾರತೆ, ಮಮತೆ, ಎಲ್ಲವೂ ಕೂಡ ಅನೇಕ ಅಂಶಗಳು, ಮೌಲ್ಯಗಳು ಹಿಂದುತ್ವದ ಒಂದೊಂದು ಅಂಶಗಳು ಬಂದ್ರೆ, ವೈಚಾರಿಕ ಹಂತಕ್ಕೆ ಬಂದಾಗ ಕಳೆದ 300 ವರ್ಷಗಳಲ್ಲಿ ಈ ಶಬ್ದ ಹೆಚ್ಚು ಚರ್ಚೆಗೊಳಪಡ್ತಾ ಬಂತು. 19ನೇ ಶತಮಾನವನ್ನ ಸೆಂಚುರಿ ಆಫ್ ಐಡಿಯಾಸ್ ಅಂತ ಕರಿತೀವಿ. ಹೆಚ್ಚು ಹೆಚ್ಚು ಈ ವಿಷಯಗಳು ಚರ್ಚೆ ಆಗ್ತಾ ಬಂತು. ಹೆಚ್ಚು ಚರ್ಚೆ ಆದಂಥದ್ದು ಸ್ವಾಮಿ ವಿವೇಕಾನಂದರ ಅಮೆರಿಕದ ಭಾಷಣದ ನಂತರ. ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗುವಾಗ ಹಿಂದುತ್ವದ ಪ್ರತಿನಿಧಿಯಾಗಿ ಇಲ್ಲಿ ಹೋಗಿದ್ರು. 1893 ಸೆಪ್ಟೆಂಬರ್ 11ನೇ ತಾರೀಕು ಅವರು ಭಾಷಣ ಮಾಡುವಾಗ ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ನಂತರ ಭಾರತದ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡುವಾಗ ತಾನು ಎಲ್ಲಿಂದ ಬಂದಿದ್ದೀನಿ ಅಂತಲೂ ಹೇಳಿದ್ರು. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮೋಸ್ಟ್ ಏನ್ಷಿಯಂಟ್ ಆರ್ಡರ್ ಆಫ್ ಮಾಂಕ್ಸ್. ಅಮೆರಿಕಕ್ಕೆ ಹೋದಾಗ ಪ್ರಾಚೀನ ಸಂತ ಪರಂಪರೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ಇವತ್ತು ಎಷ್ಟು ಯುವಕರು ಹಾಗೆ ಹೇಳ್ತಾರೋ ಗೊತ್ತಿಲ್ಲ. ಅಮೆರಿಕಕ್ಕೆ ಹೋದ ತಕ್ಷಣ ನೀ ಎಲ್ಲಿಂದ ಬಂದಿದ್ಯಾ ಅಂತ ಕೇಳಿದ್ರೆ ಇನ್ನೇನೋ ಅಡ್ರೆಸ್ ಕೊಡ್ಬೋದು, ಬಿಟ್ರೆ ಒಂದು ಪ್ರಾಚೀನ ಸ್ವಾಮಿ ಸಂತರ ಪರಂಪರೆಯಿಂದ ಬಂದಿದ್ದೀನಿ ವಿವೇಕಾನಂದ ಹೇಳಿದ್ರು. ಅವ್ರು ಹೇಳೋವಾಗ ಹಿ ವಾಸ್ 30. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮದರ್ ಆಫ್ ಆಲ್ ರಿಲಿಜನ್ಸ್ ಅಂಡ್ ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್
millions and millions of Hindu people of all class and sects. ನಾನು ಮಿಲಿಯನ್ ಗಟ್ಟಲೆ ಹಿಂದೂಗಳ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ವಿವೇಕಾನಂದರು ಹೇಳುವಾಗ, ಅವರು ಬಳಸಿದ ಹಿಂದೂ ಶಬ್ದ ಏನಿದೆ ಅದು ಸಮಸ್ತ ಭಾರತೀಯ ಪ್ರತಿನಿಧಿಯಾಗಿ ಆ ಶಬ್ದವನ್ನು ಬಳಸಿದ್ರ. ಹಿಂದೂ ಅಂದ್ರೆ ವಿವೇಕಾನಂದರು ಬಳಸಿದ ಹಿಂದೂ ಶಬ್ದ ಇವತ್ತಿನ 2024 ಪರಿಭಾಷೆಯಲ್ಲಿ ಹೇಳಿದ್ರೆ ಹಿಂದೂ ಇಸ್ ಈಕ್ವಲ್ ಟು ಇಂಡಿಯನ್, ಭಾರತೀಯ. ಇಡೀ ಭಾರತವಾಸಿಗಳು ಹಿಂದೂಗಳು ಅಂತ ಗುರುತಿಸಲ್ಪಡ್ತಕ್ಕಂತಹ ಆ ಒಂದು ಕಾಂಟೆಕ್ಸ್ಟ್ ನಲ್ಲಿ ಆ ಶಬ್ದವನ್ನು ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರು ಬಳಸ್ತಾರೆ. ಸ್ವಾಮಿ ವಿವೇಕಾನಂದರ ನಂತರ ಹಿಂದೂ ಈ ಶಬ್ದ, ಹಿಂದುತ್ವ, ಅದರ ವ್ಯಾಖ್ಯೆಗಳು, ಅದರ ಹೊಸ ರೀತಿಯ ವಿದೇಶಿ ಕಥನಗಳು, ನೆರೆಟಿವ್ಗಳು, ಅದಕ್ಕೆ ಭಾರತದ ಉತ್ತರ, ಭಾರತೀಯ ದೃಷ್ಟಿಕೋನ, ಇದರ ಕುರಿತು ಅತ್ಯಂತ ಹೆಚ್ಚು ಮಾತಾಡಿದವರು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್. ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರು. ಅಮೆರಿಕಕ್ಕೆ ಮತ್ತು ಅನೇಕ ವಿದೇಶಗಳಿಗೆ ಹೋದಾಗ ವಿವೇಕಾನಂದರು ಯಾವ ವಿಷಯವನ್ನ ಮಾತಾಡಿ ಒಂದು ಹಂತದ ಮಟ್ಟಿಗೆ ಚರ್ಚೆಗಳು ನಡೀತಾ ಇತ್ತೋ ಆಲ್ಮೋಸ್ಟ್ ಅದೇ ವಿಷಯಗಳು, ವೇದಾಂತ, ಗೀತೆ, ಹಿಂದೂ ಜೀವನ ದೃಷ್ಟಿ ಎಲ್ಲವನ್ನು ಮಾತಾಡ್ತಾ ಹೋದವರು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್. ವಿಶೇಷವಾಗಿ 1920ರ ದಶಕದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಾತನಾಡಿದ ಅವರ ಒಂದು ಭಾಷಣ ಏನಿದೆ ಅದನ್ನು ಸಣ್ಣ ಪುಸ್ತಕವಾಗಿ ಪ್ರಕಟ ಮಾಡಲಾಗಿದೆ. ನಂತರ ಹಿಂದೂ ವ್ಯೂ ಆಫ್ ಲೈಫ್, ಹಿಂದೂ ಅನ್ನುವಂಥದ್ದು ಜೀವನ ದೃಷ್ಟಿ. ಹಿಂದೂ ಅನ್ನುವಂಥದ್ದು ಮತ ಅಲ್ಲ, ಇಟ್ಸ್ ನಾಟ್ ಎ ರಿಲಿಜನ್, ಅದೊಂದು ಜೀವನ ದೃಷ್ಟಿ. ರಾಧಾಕೃಷ್ಣನ್ ಅವರು ಹೇಳಿದ ಮಾತು. ಅನೇಕ ಮಂದಿ ಅವರ ಮುಖಗಳಲ್ಲಿ ಅದನ್ನು ಹೇಳ್ತಾ ಹೋದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದಂತಹ ಪೂಜನೀಯ ಗುರುಜಿ ಗೋಳ್ವಲ್ಕರ್ ಈ ದೇಶದ ರಾಷ್ಟ್ರೀಯತೆ ಏನಿದೆ, ನ್ಯಾಷನಾಲಿಟಿ ಅಥವಾ ನ್ಯಾಷನಲ್ ಐಡೆಂಟಿಟಿ ಏನಿದೆ ಅದು ಹಿಂದುತ್ವದ ಆಧಾರದ ಮೇಲಿದೆ, ಸಾಂಸ್ಕೃತಿಕ ಆಧಾರದ ಮೇಲಿದೆ. ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಹೋಯಿತು. ಹಾಗಾಗಿ ಇವತ್ತು ನಾವು ಸಂಘದ ವಲಯದಲ್ಲಿ ಯಾವುದೆಲ್ಲ ಸಂದರ್ಭದಲ್ಲಿ ಹಿಂದುತ್ವ ರಾಷ್ಟ್ರೀಯತೆಯ ಚರ್ಚೆ ಬಂದಾಗ ಭಾರತದ ರಾಷ್ಟ್ರೀಯತೆ ಈ ಎಲ್ಲ ಜೀವನ ದೃಷ್ಟಿಯನ್ನು ಒಳಗೊಂಡಂತಹ ಹಿಂದುತ್ವದ ಆಧಾರದಲ್ಲಿದೆ. ಹಿಂದುತ್ವವೇ ನಮ್ಮ ರಾಷ್ಟ್ರೀಯತೆ ಅನ್ನುವಂತಹ ನಂಬಿಕೆ ನಮ್ಮೆಲ್ಲರದ್ದು ಕೂಡ. ಹಾಗಾಗಿ ನಾವು ಈ ಶಬ್ದಗಳನ್ನು ಬಳಸುವಾಗ ಯಾವ ಶಬ್ದದ ಆಧಾರದಲ್ಲಿ ಒಂದು ಸಂಸ್ಕೃತಿಯನ್ನ, ಒಂದು ಜೀವನ ಶೈಲಿಯನ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಸ್ವಲ್ಪ ಸ್ಪಷ್ಟನೆಯನ್ನ ಹೊಂದಬೇಕಾಗತ್ತೆ. ಯಾಕೆಂದ್ರೆ ಕೆಲವೊಮ್ಮೆ ಹೇಳುವಾಗ ಹಿಂದುತ್ವ, ಹಿಂದೂ ಇದನ್ನ ನ್ಯಾರೋ ಡೌನ್ ಮಾಡಿ ಸಂಕುಚಿತಗೊಳಿಸಿ ಹಿಂದುತ್ವ ಅಂದ್ರೆ ಯಾವುದೋ ಒಂದು ಉಪಾಸನಾ ಪದ್ಧತಿ, ಹಿಂದೂ ನಂಬಿಕೆ ಅಂದ್ರೆ ಯಾವುದೋ ಒಂದು ದೇವರನ್ನ ಪೂಜೆ ಮಾಡುವಂಥದ್ದು ಅನ್ನುವ ಮಟ್ಟಿಗೆ ಅದನ್ನ ಬಿಂಬಿಸಲಾಗ್ಬಿಟ್ಟಿದೆ. ಒಂದು ನೆರೆಟಿವ್ ಕೂಡ ಹೌದು. ನೀವು ಯಾವುದೇ ಇವತ್ತಿನ ಕಾಲೇಜ್ ಮಕ್ಕಳಿಗೆ ಕೇಳಿದಾಗ ಒಬ್ಬ ಹಿಂದೂ ಅಂದ್ರೆ ಯಾರು ಅಂತ ಕೇಳಿ, ಅವರ ಇಮಿಡಿಯೇಟ್ ಉತ್ತರ ಏನು? ಯಾರು ರಾಮ, ಕೃಷ್ಣ, ದುರ್ಗೆ ಈ ಥರದ ದೇವರನ್ನ ಪೂಜೆ ಮಾಡ್ತಾರೋ ಅವರು ಹಿಂದೂಗಳು. ಇನ್ಯಾವುದೋ 2 ದೇವತೆಗಳು ಅಕ್ಕಪಕ್ಕ ಇಟ್ಟು ಇವರನ್ನ ಪೂಜೆ ಮಾಡೋರು ಹಿಂದೂಗಳ ಅಂತ ಕೇಳಿದ್ರೆ ಅವರು ಹಿಂದೂಗಳಲ್ಲ, ಅವರು ಬೇರೆ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಹಿಂದೂ ಅನ್ನೋದನ್ನ ಯಾವುದರ ಆಧಾರದ ಮೇಲೆ ಅವರು ಅಳಿತಾರೆ? ಹಿಂದೂ ಅನ್ನೋದನ್ನ ಜೀವನದಲ್ಲಿ ಮೌಲ್ಯಗಳ ಆಧಾರದ ಮೇಲೆ ಅವರು ಅಳಿಯಲ್ಲ, ಅವರು ಉಪಾಸನಾ ಪದ್ಧತಿ, ವೇ ಆಫ್ ವರ್ಷಿಪ್ ಮೇಲೆ ಹೇಳ್ತಾರೆ. ಈ ದೇವರನ್ನ ಪೂಜೆ ಮಾಡಿದ್ರೆ ಹಿಂದೂ, ಈ ದೇವರನ್ನ ಪೂಜೆ ಮಾಡಿದ್ರೆ ಹಿಂದೂ ಅಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. ಹೀಗಾಗಿ ಹಿಂದೂ ಶಬ್ದದ ನಿಜವಾದ ಒಂದು ಡೆಫಿನಿಷನ್ ಏನಿರಬೇಕೋ, ಜೀವನ ದೃಷ್ಟಿ ಇರಬೇಕು, ವ್ಯೂ ಆಫ್ ಲೈಫ್ ಇರಬೇಕು. ರಾಧಾಕೃಷ್ಣನ್ ಅವರು ಹೇಳಿದಾಗೆ ಅದು ಬಿಟ್ಟು ಅದನ್ನು ಉಪಾಸನಾ ಪದ್ಧತಿಯಾಗಿ ತಿರುಚಿಬಿಟ್ರ. ಅದು ಹಿಂದುತ್ವದ ಕುರಿತಾದಂತಹ ಒಂದು ದೊಡ್ಡ ನೆರೆಟಿವ್. ಹಾಗಾಗಿ ನಾನು ಇದನ್ನು ಪೂಜೆ ಮಾಡಲ್ಲ ಅಂದ ತಕ್ಷಣ ನಾನು ಹಿಂದೂಗಳಲ್ಲ ಅಂತ ಹೇಳ್ತಾರೆ. ಅನೇಕ ಬಾರಿ ಅನೇಕ ಮಂದಿಗಳು ನಾವು ಹಿಂದೂಗಳಲ್ಲ ಈ ಚರ್ಚೆಗಳಲ್ಲಿ ಬರ್ತಾ ಇರುತ್ತೆ, ಟಿವಿಯಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ಬೋದು. ದೇವರು ಬದಲಾದಾಗ ಜೀವನ ಶೈಲಿ ಬದಲಾಗತ್ತಾ, ಜೀವನ ದೃಷ್ಟಿ ಬದಲಾಗತ್ತಾ? ಯಾವುದೋ ಒಂದು ದೇವರು ಇರ್ಬೋದು, ABC ಬದಲಾಗಿದ್ರ ತಕ್ಷಣ ಇಡೀ ಜೀವನದ ಶೈಲಿ, ಜೀವನದ ದೃಷ್ಟಿಕೋನ, ಜೀವನದ ನಂಬಿಕೆಗಳು ಬದಲಾಗಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಭಾರತದಲ್ಲಿ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಉಪಾಸನಾ ಪದ್ಧತಿ ಇರಲಿ, ಯಾವುದೇ ದೇವರನ್ನು ಪೂಜೆ ಮಾಡಿ, ಅಕಸ್ಮಾತ್ ದೇವರನ್ನು ಪೂಜೆ ಮಾಡದಿದ್ರೂ ಪರವಾಗಿಲ್ಲ,
ಈ ದೇಶದ ಒಬ್ಬ ವ್ಯಕ್ತಿ, ಈ ದೇಶದಲ್ಲಿ ಓಡಾಡುವ ವ್ಯಕ್ತಿ, ಈ ದೇಶದ ರಾಷ್ಟ್ರೀಯ ಆತ ಹಿಂದೂ. ಇದು ಹಿಂದೂ ರಾಷ್ಟ್ರ. ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್, RSS ನ ಸಂಸ್ಥಾಪಕರು, ಇಡೀ ದೇಶ ಹಿಂದೂ ರಾಷ್ಟ್ರ ಅನ್ನುವ ರೀತಿಯಲ್ಲಿ ಅವರು ತಮ್ಮ ಬಲವಾದ ನಿಲುವುಗಳನ್ನು ಸ್ವಯಂ ಸೇವಕರಿಗೆ ಹೇಳ್ತಾ ಹೋಗ್ತಾ ಇದ್ರು, ಸ್ಪಷ್ಟನೆ ಕೊಡ್ತಾ ಹೋಗ್ತಾ ಇದ್ರು, ಕಾರ್ಯಕರ್ತರಿಗೆ ಅರಿವನ್ನು ಮೂಡಿಸ್ತಾ ಇದ್ರು. ಬ್ರಿಟಿಷರ ಅನೇಕ ಹೇಳಿಕೆಯಿಂದ ಗೊಂದಲಕ್ಕೊಳಗಾಗಿದ್ದಂತಹ ಸಮಾಜದಲ್ಲಿ ತನ್ನ ಅಸ್ತಿತ್ವ, ತನ್ನ ಅಸ್ಮಿತೆ, ತನ್ನ ಐಡೆಂಟಿಟಿಯನ್ನ ಎತ್ತಿ ಹಿಡಿಯುವ ಒಂದು ದೊಡ್ಡ ಪ್ರಯತ್ನ ಅದಾಗಿತ್ತು. ಹಾಗಾಗಿ ಹಿಂದುತ್ವ ಅಂದಾಗ ಅದಕ್ಕೆ ರಾಷ್ಟ್ರೀಯತೆಯ ಇನ್ನೊಂದು ಮುಖವನ್ನು ಕೂಡ ನಾವು ಖಂಡಿತವಾಗಿಯೂ ಕಾಣಬಹುದು. ಹಿಂದುತ್ವದ ಬಗ್ಗೆ ಮಾತಾಡುವ ಅನೇಕ ಸಂದರ್ಭಗಳಲ್ಲಿ ಅನೇಕ ಮಂದಿ ಅದು ಮತ್ತು ಭಾರತೀಯತ್ವ ಬೇರೆ ಅಲ್ಲ ಅನ್ನೋದನ್ನ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಶೇಷವಾಗಿ ಕಳೆದ ಶತಮಾನದ ಶ್ರೇಷ್ಠ ಚಿಂತಕಗಳ ಪೈಕಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು, ದತ್ತೋಪಂತ ಠೇಂಗಡಿ ಅವರ, ಅಟಲ್ ಬಿಹಾರಿ ವಾಜಪೇಯಿ ಅವರ, ನಾನಾಜಿ ದೇಶ್ಮುಖ್ ಅವರ, ಈ ಎಲ್ಲ ಮಹನೀಯರು ಮಾತನಾಡುವಾಗ ಭಾರತೀಯ ಜೀವನ ದೃಷ್ಟಿಯ, ಭಾರತೀಯ ಸಮಾಜದ ಒಟ್ಟು ರಚನೆ ಏನಿದೆ ಅದು ಮತ್ತು ಹಿಂದುತ್ವ ಬೇರೆ ಬೇರೆ ಅಲ್ಲ. ಅಂದ್ರೆ ಹಿಂದೂ ಇಸ್ ಈಕ್ವಲ್ ಟು ಭಾರತೀಯ ಅಂತ ಆಗ್ಲೇ ನಾನೇನು ಹೇಳಿದೆ, ಅದೆಲ್ಲವೂ ಕೂಡ ಸಮಾನಾರ್ಥಕ ಪದಗಳೇ. ಇಡೀ ಭಾರತವೇ ಆ ರೀತಿಯ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಒಳಗೊಳ್ಳುವಂಥದ್ದು. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆಯನ್ನ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ 4 ಪ್ರಾರಂಭದ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಅಂಶಗಳೇನಿದೆ, ಈಕ್ವಾಲಿಟಿ, ಜಸ್ಟಿಸ್, ಲಿಬರ್ಟಿ ಮತ್ತು ಫ್ರಾಟರ್ನಿಟಿ, ಈ 4 ಕೂಡ ಪ್ರಾಕ್ಟೀಸ್ ಮಾಡಿ ಜೀವನದಲ್ಲಿ ಪ್ರತ್ಯಕ್ಷ ಅನುಭವಗಳ ಮೂಲಕ ತೋರಿಸ್ಕೊಡ್ತಾ ಇರತಕ್ಕಂಥದ್ದು ನಮ್ಮ ಸಮಾಜ. ಸಮಾನತೆಯ ಆಧಾರದ ಮೇಲೆ, ಭ್ರಾತೃತ್ವದ ಆಧಾರದ ಮೇಲೆ ನ್ಯಾಯಯುತವಾಗಿ ಎಲ್ಲ ರೀತಿಯ ಸ್ವಾತಂತ್ರ್ಯ, ಉಪಾಸನಾ ಸ್ವಾತಂತ್ರ್ಯ, ಆಯ್ಕೆಗಳ ಸ್ವಾತಂತ್ರ್ಯ, ಲಿಬರ್ಟಿ ನಮ್ಮ ಸಮಾಜದಲ್ಲಿ ಇರುವಷ್ಟು ಬೇರೆ ಸಮಾಜದಲ್ಲಿ ಇಲ್ಲ. ಬೇರೆ ಕಡೆ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದು ಇಲ್ವೇ ಇಲ್ಲ. ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಏನು ಬರ್ತಾ ಇದೆ. ಪ್ರಶ್ನಿಸುವುದು ಬಹುತ್ವದ, ಹಿಂದುತ್ವದ ಇನ್ನೊಂದು ಲಕ್ಷಣ ಅದು. ನಚಿಕೇತ ಯಮನನ್ನೇ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೋಪನಿಷತ್ ನಮ್ಮಲ್ಲಿದೆ. ಯಕ್ಷ ಪ್ರಶ್ನೆಯನ್ನ ಎದುರುಗೊಳ್ತಕ್ಕಂಥ ಯಮಧರ್ಮರಾಯ, ತನ್ನ ರಥದ ಸಾರಥಿಯಾಗಿರ್ತಕ್ಕಂಥ ಕೃಷ್ಣನನ್ನೇ ಪ್ರಶ್ನೆ ಮಾಡಿದಂತಹ ಅರ್ಜುನ. ಪ್ರಶ್ನಿಸುವುದು ನಮ್ಮ ಸಂಸ್ಕೃತಿಯ ಮೂಲ ಸ್ವಭಾವ, ಬಹುತ್ವದ ಹಿಂದುತ್ವದ ಒಂದು ಸ್ವಭಾವ ಅದು. ಆ ರೀತಿಯ ಪ್ರಶ್ನೆಯ ಆಧಾರದ ಮೇಲೆ ಅನೇಕ ವಿಷಯಗಳು ಬರ್ತಾ ಹೋಗುತ್ತೆ. ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅದನ್ನು ವ್ಯಾಖ್ಯೆಗಳು ಅಥವಾ ಅದಕ್ಕೆ ಕೊಡ್ತಕ್ಕಂಥ ಅನೇಕ ಎಕ್ಸ್ಪ್ಲನೇಷನ್ಗಳ ಭಾಷ್ಯಗಳು ಅಂತಲೂ ನಾವು ಕರಿತೀವಿ. ಗುರು ಶಿಷ್ಯ ಪರಂಪರೆಯಿಂದ ಅದು ಮೊದಲುಗೊಂಡಿದೆ. ವೇದವ್ಯಾಸರು ವೇದಗಳನ್ನ ವಿಂಗಡಿಸಿದ್ರ, ಶಂಕರಾಚಾರ್ಯರು ವೇದಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಿದ್ರ, ಶಂಕರಾಚಾರ್ಯರ ಶಿಷ್ಯಂದ್ರು 4 ವೇದಗಳನ್ನು 4 ಕಡೆ ಕೊಂಡು ಹೋದ್ರ, ತೋಟಕಾಚಾರ್ಯರು, ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು ಎಲ್ಲರೂ ಕೂಡ ಒಂದೊಂದು ವೇದಗಳನ್ನ ಒಂದೊಂದು ದಿಕ್ಕಿನಲ್ಲಿ ಬೆಳೆಸುವ ಪ್ರಯತ್ನಗಳನ್ನ ಮಾಡಿದ್ರು. ಆಯಾಯ ಕಾಲಘಟ್ಟದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ರು. ಹೀಗಾಗಿ ನಮ್ಮ ಸಮಾಜದಲ್ಲಿ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ಚಾರ್ವಾಕನ ಕಥೆಯನ್ನು ನಾವು ಕೇಳಿರ್ತೀವಿ. ನಾವು ಋಣಂ ಕೃತ್ವ ಘೃತಾಂ ಪಿಬೇತ್ ಅವ್ರು ಹೇಳ್ತಾ ಇದ್ದಾರೆ. ದೇವರ ಅಸ್ತಿತ್ವ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಅವರನ್ನ ಸ್ವೀಕಾರ ಮಾಡಲಿಲ್ವಾ? ಹೀಗಾಗಿ ನಮ್ಮ ಸಮಾಜದಲ್ಲಿ ಎಲ್ಲ ರೀತಿಯಂತಹ ಸ್ವಾತಂತ್ರ್ಯಗಳು, ಉಪಾಸನಾ ಪದ್ಧತಿಯ, ಸಾಮಾಜಿಕ ವ್ಯವಸ್ಥೆ ಎಲ್ಲವೂ ಕೂಡ ಒಳಗೊಂಡಿತ್ತು. ಹಾಗಾಗಿ ನಾವು ನಮ್ಮ ಸಮಾಜದ ಮೂಲ ರಚನೆಯನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಹೋದಾಗೇನೆ ಹಿಂದುತ್ವ, ಬಹುತ್ವ ಇದರ ನಿಜವಾದ ಮರ್ಮ ನಮಗೆ ಅರಿತಾ ಹೋಗ್ತೀವಿ. ನಾವು ಯಾವಾಗ ನಮ್ಮನ್ನ ಆರೋಪ ಮಾಡ್ತಕ್ಕಂಥ ಬ್ರಿಟಿಷ್ ಕಣ್ಣುಗಳಲ್ಲಿ ನಾವು ನೋಡ್ತೀವಿ, ಅವರು ಸಮಾಜದ ಮಧ್ಯೆ ಭೇದ ಭಾವ ಉಂಟು ಮಾಡಲಿಕ್ಕೆ ಹಿಂದೂ ಸಮಾಜದ ಒಳಗಡೆ ಇದ್ದಂತಹ ಕೆಲವೊಂದು ಕುರೀತಿಗಳನ್ನ ಎತ್ತಿ ತೋರಿಸಿ ಇದೇ ಹಿಂದೂ ಸಮಾಜ ಅಂತ ಹೇಳಿದ್ರು, ನಮ್ಮ ಸಮಾಜದ ಅನೇಕ ಒಳ್ಳೆಯ ಅಂಶಗಳನ್ನ ಮರೆಮಾಚಿದ್ರ, ಆವಾಗಿಂದ ಗೊಂದಲಗಳು ಶುರುವಾಯಿತು. ಈ ಗೊಂದಲಗಳನ್ನ
ಮಂತ್ರ ವಿಪ್ಲವ ಅಂತ ಕರಿತೀವಿ. ಪೂಜನೀಯ ಸರಸಂಘ ಚಾಲಕರು ಈ ಬಾರಿಯ ವಿಜಯದಶಮಿ ಭಾಷಣದಲ್ಲಿ ಶಬ್ದವನ್ನು ಬಳಸಿದ್ರು, ಮಂತ್ರ ವಿಪ್ಲವ. ಮಂತ್ರ ವಿಪ್ಲವ ಅಂದ್ರೆ ಕ್ರಿಯೇಟಿಂಗ್ ಅನ್ ಇಂಟೆಲೆಕ್ಚುಯಲ್ ಕನ್ಫ್ಯೂಷನ್ ಅಂತ ಕರಿತೀವಿ. ಇದನ್ನ ವಿದುರ ನೀತಿಯಲ್ಲಿ ವಿದುರ ಹೇಳಿದ್ರ, ಚಾಣಕ್ಯ ನೀತಿಯಲ್ಲೂ ಚಾಣಕ್ಯ ಚಂದ್ರಗುಪ್ತರ ಸಂವಾದಲ್ಲೂ ಬರುತ್ತೆ. ಏಕಂ ವಿಷ ರಸೋಹಂತಿ, ಒಬ್ಬ ವ್ಯಕ್ತಿಗೆ ನೀವು ಕೊಲ್ಬೇಕಿದ್ರೆ ವಿಷವನ್ನು ಕೊಡಬಹುದು, ಒಬ್ಬ ವ್ಯಕ್ತಿ ಸಾಯ್ತಾನೆ. ಒಬ್ಬ ಆಯುಧದಿಂದ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬಹುದು. ಆದರೆ ಒಂದು ಇಡೀ ರಾಷ್ಟ್ರ, ಒಂದು ರಾಜ್ಯ, ಒಂದು ರಾಜ, ಒಂದು ದೊಡ್ಡ ಪದ್ಧತಿಯನ್ನು, ಒಂದು ವ್ಯವಸ್ಥೆಯನ್ನು ನಾಶ ಮಾಡಬೇಕಿದ್ರೆ ಮಂತ್ರ ವಿಪ್ಲವ ಮಾಡಿ, ಇಂಟೆಲೆಕ್ಚುಯಲ್ ಕನ್ಫ್ಯೂಷನ್ ಮಾಡಿ ಅಂತ ಮಾಡಿದ್ರೆ ಅದಾಗತ್ತೆ ಅನ್ನೋದನ್ನ ಆ ವಾಕ್ಯ ಹೇಳುತ್ತೆ. ರಾಜಾನ್ ಮಂತ್ರ ವಿಪ್ಲವ, ರಾಜನನ್ನ ಗೊಂದಲಕ್ಕೀಡು ಮಾಡಿದ್ದಾರೆ. ನಾನು ಯಾರು ಅಂತ ಗೊತ್ತಿಲ್ಲ, ಹಿಂದುತ್ವ ಅಂದ್ರೆ ಯಾರು, ಹಿಂದೂ ರಾಷ್ಟ್ರ ಅಂದ್ರೆ ಯಾರು, ನಾನು ಯಾರು, ನಾನೊಬ್ಬ ಹಿಂದೂ, ಯಾವುದೂ ಗೊತ್ತಿಲ್ಲದ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇಟ್ರೆ, ಮಂತ್ರ ವಿಪ್ಲವ ಮಾಡಿಬಿಟ್ರೆ ಆ ಸಮಾಜ ಅಧಪತನಕ್ಕೆ ಹೋಗುತ್ತೆ ಅನ್ನುವಂಥದ್ದು ಆ ವಾಕ್ಯದ ಒಂದು ಮೂಲ ಅರ್ಥ. ಹಾಗಾಗಿ ನಮ್ಮ ಸಮಾಜದಲ್ಲಿ ಹಿಂದುತ್ವದ ಮೂಲ ವ್ಯಾಖ್ಯೆಯನ್ನ ಅರಿಯಬೇಕಾಗಿದ್ದ ಸಂದರ್ಭದಲ್ಲೇ ಪ್ರಾರಂಭದ ಶೈಕ್ಷಣಿಕ ಹಂತಗಳೇನಿದೆ, ಶಾಲಾ ಶಿಕ್ಷಣಗಳು 1947ಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ನಾವೇನು ಈ ಮೂಲ ಐಡೆಂಟಿಟಿಯನ್ನ ಅರಿಬೇಕಿತ್ತೋ ಅದ ಅರಿಯಲಿಕ್ಕೆ ಸಾಧ್ಯವಾಗದೇ ಇರುವ ಕಾರಣ ಇವತ್ತಿಗೂ ಕೂಡ ಹಿಂದೂ ಅನ್ನುವ ಶಬ್ದದ ಸರಿಯಾದ ಡೆಫಿನಿಷನ್ ನಮ್ಮ ಸಮಾಜದಲ್ಲಿ ಯಾರಿಗೂ ಕೂಡ ಇಲ್ಲ, ಅನೇಕ ಕಡೆಗಳಲ್ಲಿಲ್ಲ. ಫಾರ್ಮಲ್ ಎಜುಕೇಶನ್ ಶಬ್ದ ಬಂದೇ ಇಲ್ಲ. ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ಬೋದು, ಪ್ರಿ ಕೆಜಿ, LKG, UKG ಹೋಗ್ತಾರೆ, 1ರಿಂದ 10ನೇ ಕ್ಲಾಸ್ ವರೆಗೆ ಹೋಗ್ತಾರೆ, 10 ವರ್ಷ, 2 ವರ್ಷ PUC, 3 ವರ್ಷ ಡಿಗ್ರಿ, ಇನ್ನೊಂದು 2 ವರ್ಷ PG, ಇನ್ನೊಂದು 5 ವರ್ಷ PhD ಮಾಡಿದ್ರು ಕೂಡ 25 ವರ್ಷಗಳ ಕಾಲ ಶಾಲಾ ಕಾಲೇಜು ಪಠ್ಯ ಪುಸ್ತಕ, ಕ್ಲಾಸ್ ರೂಮ್, ಪ್ರೊಫೆಸರ್, ಟೀಚರ್ಗಳ ಮಧ್ಯೆ ಓಡಾಡಿದ್ರು ಕೂಡ ಒಂದೇ ಒಂದು ಸ್ಕೂಲಲ್ಲಿ ಒಬ್ಬನೇ ಒಬ್ಬ ಲೆಕ್ಚರ್, ಒಂದೇ ಒಂದು ಪಾಠ ಪುಸ್ತಕ, ನೀನೊಬ್ಬ ಹಿಂದೂ ಅಂತ ಹೇಳ್ಕೊಡಲ್ಲ. ಎಲ್ಲಾದ್ರೂ ಹೇಳ್ಕೊಡೋದು ಇದೆಯಾ? ಸೊ ಹಿಂದೂ ಅನ್ನೋ ಶಬ್ದವನ್ನು ಯಾರು, ಹೇಗೆ, ಯಾವಾಗ ಹೇಳ್ಕೊಡ್ಬೇಕು? ಈ ರೀತಿಯ ಇನ್ಫಾರ್ಮಲ್ ವೇದಿಕೆಗಳ ಮೂಲಕ ನಾವು ಚರ್ಚೆ ಮಾಡಿ ಸಮಾಜಕ್ಕೋಸ್ಕರ ಅದರ ಜಾಗೃತಿಯನ್ನು ಕೊಡಬೇಕು. ಹಾಗಾಗಿ ಹಿಂದೂ ಶಬ್ದವನ್ನು ಕೇಳಿದ ತಕ್ಷಣ ಇವತ್ತಿನ ಶಾಲಾ ಕಾಲೇಜಿನ ಮಕ್ಕಳಿಗೆ ಹಿಂದೂ ಅಂದಾಗ ಉಪಾಸನಾ ಪದ್ಧತಿ, ವೇ ಆಫ್ ವರ್ಷಿಪ್ ಆಧಾರದಲ್ಲಿ ಅವರು ಅದನ್ನು ಡಿಫೈನ್ ಮಾಡಿಬಿಡ್ತಾರೆ. ಹಿಂದುತ್ವ ಅನ್ನುವಂಥದ್ದು ಉಪಾಸನಾ ಪದ್ಧತಿ ಕೇಂದ್ರಿತ ಅಲ್ಲ, ಅದೊಂದು ಜೀವನ ಪದ್ಧತಿ. ಇದನ್ನ 1995ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಹೇಳ್ತಾ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ಗಳು ಬಂದಾಗ ಹಿಂದುತ್ವ ಇದರ ಕುರಿತು ಸರಿಯಾದ ಒಂದು ನಿಷ್ಕರ್ಷಕ್ಕೆ ಬರಬೇಕಾದಾಗ ಸ್ವತಃ ಸುಪ್ರೀಂ ಕೋರ್ಟಿನ 1995 ಜಡ್ಜ್ಮೆಂಟ್ ಇದೆ, ನೀವು ಅದನ್ನ ಗೂಗಲ್ ಅಲ್ಲಿ ಮತ್ತೆ ನೋಡ್ಬೋದು. ಹಿಂದುತ್ವ ಅಂದ್ರೆ ಏನು ಅನ್ನುವ ಪ್ರಶ್ನೆಗೆ ಒನ್ ಲೈನ್ ಸಮ್ಮರಿಯನ್ನು ಹೇಳ್ತಿದ್ರೆ, ಆಸ್ ಪರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಹಿಂದುತ್ವ ಈಸ್ ಎ ವೇ ಆಫ್ ಲೈಫ್, ಅದೊಂದು ಜೀವನದ ಪದ್ಧತಿ. ರಾಧಾಕೃಷ್ಣ ಅವರು ಹೇಳಿದ್ದು ಇಟ್ ಈಸ್ ಎ ವ್ಯೂ ಆಫ್ ಲೈಫ್, ಜೀವನದ ದೃಷ್ಟಿ. ಹಾಗಾಗಿ ಹಿಂದುತ್ವ ಅನ್ನುವಂಥದ್ದು ಜೀವನ ದೃಷ್ಟಿನೂ ಹೌದು, ಜೀವನ ಪದ್ಧತಿನೂ ಹೌದು, ಅದು ಎರಡೂ ಕೂಡ ಹೌದು. ಅದನ್ನ ಪಾಲಿಸ್ತಕ್ಕಂತಹ ಸಮಾಜ ಅದು ಹಿಂದೂ ಸಮಾಜ. ಆ ವ್ಯಕ್ತಿನೇ ಹಿಂದೂ, ಆ ಸಂಸ್ಕೃತಿನೇ ಹಿಂದೂ ಸಂಸ್ಕೃತಿ, ಆ ರಾಷ್ಟ್ರವೇ ಹಿಂದೂ ರಾಷ್ಟ್ರ. ಆ ರೀತಿಯ ಕರ್ತವ್ಯದ ಅರಿವು, ಅದೇ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ, ಎರಡು ಒಂದೇ ಅಲ್ಲ. ಈ ರೀತಿಯ ಒಂದು ಹಿಂದುತ್ವದ ಅಂಶ ನಾವೇನು ನೋಡ್ತೀವಿ, ಅದೇ ಬಹುತ್ವವನ್ನು ಒಳಗೊಳ್ಳುವಂಥದ್ದು. ಬಹುತ್ವ ಸಮಾಜದಲ್ಲಿ ಇದೆ ಅಂದ್ರೆ ಅದರ ಅರ್ಥ ಹಿಂದುತ್ವ ಅಲ್ಲಿ ಇದೆ ಅಂತ. ಬಹುತ್ವ ಉಳಿಬೇಕಿದ್ರೆ ಹಿಂದುತ್ವ ಉಳಿಬೇಕ. ಹಿಂದುತ್ವ ಇಲ್ಲದೆ ಇದ್ರೆ ಬಹುತ್ವ ಇಲ್ಲ, ಎಲ್ಲವೂ ಏಕರೂಪ ಆಗಿಬಿಡುತ್ತೆ. ಇದೇ ದೇವರನ್ನ ಪೂಜೆ ಮಾಡಬೇಕು, ಏಕರೂಪತೆ. ಇದೇ ದಿನ ನೀವು ಪ್ರಾರ್ಥನೆ ಮಾಡಬೇಕು, ಏಕರೂಪತೆ. ಇದೇ ಹಬ್ಬವನ್ನು ಹೀಗೆ ಮಾಡಬೇಕು, ಏಕರೂಪತೆ. ಹಿಂದುತ್ವ ಇದ್ರೆ ಬಹುರೂಪತೆ, ಹಿಂದುತ್ವ ಇದ್ರೆ ಬಹುತ್ವ, ಹಿಂದುತ್ವ ಇದ್ರೆ ಎಲ್ಲಾ ದೇವರುಗಳು, ಎಲ್ಲ ಹಬ್ಬಗಳು, ಬೇರೆ ಬೇರೆ ಆಚರಣೆಗಳು, ಜೀವನದ ಬೇರೆ ಬೇರೆ ಸಂಸ್ಕಾರಗಳು. ಹಿಂದುತ್ವ ಅನ್ನುವಂಥದ್ದು ಆ ರೀತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕೊಡ್ತಕ್ಕಂತಹ, ಬಹುತ್ವವನ್ನ ಕಾಪಾಡ್ತಕ್ಕಂಥ ಒಂದು ಜೀವನ ಪದ್ಧತಿ ಅದು. ಬೇರೆ ಸೆಮೆಟಿಕ್ ಪದ್ಧತಿಗಳಲ್ಲಿ ಇಲ್ಲ. ಅವರ ಪದ್ಧತಿಗಳನ್ನ ಡಿಸೈಡ್ ಮಾಡುವಂಥದ್ದು ಅವರ ಉಪಾಸನಾ ಪದ್ಧತಿಯ ಕೇಂದ್ರಗಳಿದಾವೆ. ಆ ವ್ಯಕ್ತಿಯ ಹುಟ್ಟು ಅದನ್ನ ಆ ಸಂಸ್ಥೆ ಗುರುತಿಸುತ್ತೆ. ಆ ಪ್ರಾರ್ಥನಾ ಮಂದಿರ ಹೇಳುತ್ತೆ, ನಿನ್ನ ಇಂಥ
ಪ್ರಾರ್ಥನಾ ಮಂದಿರಕ್ಕೆ ಸೇರಿದವನ. ಅವರ ಮದುವೆ ಆದ್ರೆ ಇಲ್ಲಿ ಡಿಸೈಡ್ ಆಗುತ್ತೆ, ಅವರ ಅಂತ್ಯ ಸಂಸ್ಕಾರ ಅಲ್ಲಿ ಡಿಸೈಡ್. ಎಲ್ಲವೂ ಕೂಡ ಆ ಪ್ರಾರ್ಥನಾ ಮಂದಿರ ಏನು ಹೇಳುತ್ತೆ, ಉಪಾಸನಾ ಪದ್ಧತಿ ಕೇಂದ್ರಿತವಾಗಿ ಆ ವ್ಯಕ್ತಿ ಇಡೀ ಜೀವನ ಕಂಟ್ರೋಲಿಗೆ ಒಳಪಡುತ್ತೆ, ನಿಯಂತ್ರಣಕ್ಕೆ ಒಳಪಡುತ್ತೆ. ಅದನ್ನು ಬಿಟ್ಟವರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಭಾರತದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಬಿಡ್ತಿರೋ ಯಾರು ನಿಮ್ಮನ್ನು ಕೇಳೋರಿಲ್ಲ. ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಡ್ತೀವಿ. ಪ್ರೇಯರ್ ಮಾಡುವಾಗ ಮಾಸ್ ಆಗಿ ಮಾಡಬೇಕು, ಆ ಥರದ್ದು ಇಲ್ವೇ ಇಲ್ಲ. ಒಬ್ಬನೇ ಏಕಾಂತದಲ್ಲಿ ಕೂತು ಕಣ್ಮುಚ್ಚಿ ಏಕಾಂತದ ಧ್ಯಾನಕ್ಕೆ ಹೋಗ್ತಿದ್ರೆ ಹೆಚ್ಚು ಅದಕ್ಕೆ ಕೊಡ್ತಾರೆ. ಭಗವಂತನನ್ನ ನೀನು ನಿನಗೆ ಬೇಕಾದ ರೀತಿಯಲ್ಲಿ ಕಾಣೋ, ನಾನು ಹೇಳಿದ ಇದೇ ದೇವರು ಹೀಗೆ ನೀವು ಹೇಳಿ, ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಭಾರತದಲ್ಲಿ ಸಮಾಜದ ಬಹುತ್ವ ಉಳಿಬೇಕು ಅಂದ್ರೆ ಹಿಂದುತ್ವ ಉಳಿಬೇಕು ಅನ್ನುವಂಥದ್ದು ಎಲ್ಲರ ಸ್ಪಷ್ಟ ಅಭಿಪ್ರಾಯ. ಅದು ವಿವೇಕಾನಂದರು, ಅರವಿಂದರು, ಶ್ರದ್ಧಾನಂದರು, ಸ್ವಾಮಿ ರಾಮತೀರ್ಥ ಅವರು ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಬರ್ತಾರೆ. ಹಿಂದುತ್ವದ ಉಳಿವು ಬಹುತ್ವವನ್ನು ಉಳಿಸುತ್ತೆ. ಬಹುತ್ವ ಅಳಿಯುವುದು ಹಿಂದುತ್ವ ಅಳೆದಾಗ ಮಾತ್ರ. ಹಾಗಾಗಿ ನಮ್ಮ ದೇಶದಲ್ಲಿ ಹಿಂದುತ್ವ ಸದಾಕಾಲ ಇದ್ರೆ ಬಹುತ್ವಕ್ಕೆ ಯಾವುದೇ ಧಕ್ಕೆ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಹೊಸ ಕಾಲದ ಅನೇಕ ಆರೋಪಗಳು, ಪ್ರತ್ಯಾರೋಪಗಳು, ನೆರೆಟಿವ್ಗಳು ಬರ್ತಾ ಇರುತ್ತೆ. ನಾವು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ, ಪ್ರತ್ಯೇಕತೆ ಕೂಗು ಅಲ್ಲಲ್ಲಿ ಕೇಳಿಸ್ತಾ ಇದೆ. ಆ ಪ್ರತ್ಯೇಕತೆಗೆ ನೀರೆರೆಯುವ ಬೇರೆ ಶಕ್ತಿಗಳು ಕೂಡ ಇದೆ. ಭಾರತೀಯ ಒಟ್ಟು ಸಮಾಜ ವ್ಯವಸ್ಥೆಯನ್ನ ಅಲ್ಲೋಲ ಕಲ್ಲೋಲ ಮಾಡತಕ್ಕಂಥ ಅನೇಕ ಹೊಸ ವಿಷಯಗಳು ಎಂಟರ್ ಆಗ್ತಾ ಇದೆ. ಸಮಾಜದ ಒಳಗಿರ್ತಕ್ಕಂಥ ಕೆಲವು ಕುರೀತಿಗಳಿಂದ ಹಿಂದೂ ಸಮಾಜ, ಭಾರತೀಯ ಸಮಾಜ ಕ್ಷೀಣಿಸಿ ಇದ್ದಂತ ಒಂದು ಕಾಲ ಇತ್ತು. ಅದರಿಂದ ಮೇಲೆದ್ದು ಬರ್ತಾ ಇದೆ. ಸಮಾಜದೊಳಗೆ ಅಸ್ಪೃಶ್ಯತೆ ಬಂತು, ನಮ್ಮ ಸಮಾಜದಲ್ಲಿ ಇರಲಿಲ್ಲ, ಭಾರತೀಯ ಸಮಾಜದಲ್ಲ, ಬಂದ್ಬಿಡ್ತು. ಯಾರು ತಂದ್ರು, ಯಾವಾಗ ತಂದ್ರು, ಹೇಗ್ ಬಂತು ಆ ಚರ್ಚೆಗೆ ಹೋಗುವ ಬದಲು ಯಾವಾಗ ಅದನ್ನ ಕೊನೆಗಾಣಿಸಬಹುದು ಅನ್ನುವ ಕುರಿತು ಯೋಚನೆ ಮಾಡಿ ಸಮಾಜದಲ್ಲಿ ಆ ರೀತಿಯ ಭಿನ್ನತೆಗಳನ್ನ, ಸಮಾನತೆಯನ್ನ ಪೋಷಿಸಿದ ಹಿಂದೂ ಸಮಾಜ, ಭಾರತೀಯ ಸಮಾಜ ಏನಿದೆ ಅಲ್ಲಿ ಈ ಭೇದ ಭಾವ ಯಾವುದೋ ಒಂದು ಕಾಲಕ್ಕೆ ನುಸುಳಿ ಬಂದಿದೆಯಲ್ಲ, ಅದನ್ನ ಪ್ರತ್ಯೇಕವಾಗಿಟ್ಟು, ದೂರವಾಗಿಟ್ಟು ಆ ಭಿನ್ನತೆಯನ್ನ ಕೊನೆಗಾಣಿಸಿ ನಾವೆಲ್ಲರೂ ಕೂಡ ಮತ್ತೆ ಮೇಲೆದ್ದು ಬರಬೇಕಾಗುತ್ತೆ. ಕೆಲವು ಆ ರೀತಿಯ ನೆರೇಟಿವ್ಗಳನ್ನ ಮೂಲವಾಗಿ ಇಟ್ಕೊಂಡು ಹಿಂದೂ ಸಮಾಜದ ಮೇಲೆ ಅನೇಕ ಆಕ್ರಮಣಕಾರಿ ಅಂಶಗಳಿಂದ ನಮ್ಮ ಸಮಾಜವನ್ನು ಚುಚ್ಚುವ ಕೆಲಸವನ್ನು ಕೆಲವರು ಅಲ್ಲಲ್ಲಿ ಮಾಡ್ತಾ ಬರ್ತಾರೆ. ಹಾಗಾಗಿ ಹಿಂದೂ ತನವನ್ನ ತೋರಿಸುವಾಗ, ಹಿಂದೂ ಸಂಸ್ಕೃತಿ ಅಭಿವ್ಯಕ್ತಿ ಮಾಡುವಾಗ ಕೆಲವೊಮ್ಮೆ ಅವರ ದೃಷ್ಟಿಕೋನದಿಂದ ಮಾಡಿಬಿಡ್ತಾರೆ. ನೀವು ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ ಸಿನಿಮಾಗಳಲ್ಲಿ ನಾಮ ಹಾಕಿದ, ತಿಲಕ ಹಾಕಿದ ವಿಲನ್ಗಳನ್ನ, ಖಳನಾಯಕರನ್ನ ತೋರಿಸ್ತಾರೆ. ದುರುಗುಟ್ಟಿ ನೋಡೊಬ್ಬ ವಿಲನ್ ನಾಮ ಹಾಕಿನೇ ಬರಬೇಕು ಅಂತ ಏನಿದ್ರು ಇದೆಯಾ? ರೂಲ್ ಇದೆಯಾ? ಖಂಡಿತ ಇಲ್ಲ. ಒಂದು ನೆರೆಟಿವ್ ಆ ಥರದ್ದು ನಡೆಯುತ್ತೆ. ಹಿಂದುತ್ವ ಅಂದ್ರೆ ಹಿಂಸೆಯ ಪ್ರಚೋದನಕಾರಿಯಾದದ್ದು ಖಂಡಿತ ಅಲ್ಲ. ಎಲ್ಲರ ಕ್ಷೇಮವನ್ನ, ಹಿತವನ್ನ ಸರ್ವೇ ಭವಂತ್ ಹೇಳಿದಂತಹ ಒಂದು ಸಂಸ್ಕೃತಿ. ಹಸಿದು ಬಂದವನಿಗೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನ ದಾಸೋಹ ಎಷ್ಟು ಕಡೆ ನಡೀತಾ ಇದೆ. ಸೇವೆಯ ಒಂದು ಮನೋಭಾವ ಇರ್ತಕ್ಕಂಥ ಹಿಂದೂ ಸಮಾಜ ಇದೆ. ಜಗತ್ತಿನ ಬೇರೆ ಬೇರೆ ದೇಶಗಳು ಕೊರೋನಾಕ್ಕೆ ತತ್ತರಿಸ್ತಾ ಇದ್ದಾಗ ಭಾರತದಲ್ಲಿ ಹಸಿವಿಂದ ಮಲಗಿದ ಯಾವುದೇ ಸಮಾಜ, ಕುಟುಂಬ ಇಲ್ಲ. ಅಕ್ಕಪಕ್ಕದ ನೆರೆ ಕರೆಯವರು ಸಿಕ್ಕಿದಾಗ ಪ್ರತಿನಿತ್ಯ ನಾವು ಕೇಳೋ ಮಾತೇನು, ಬೆಳಿಗ್ಗೆ ಸಿಕ್ಕಿದ್ರೆ, ಮಧ್ಯಾಹ್ನ ಸಿಕ್ಕಿದ್ರೆ ತಿಂಡಿ ಆಯ್ತಾ, ಮಧ್ಯಾಹ್ನ ಸಿಕ್ಕಿದ್ರೆ ಊಟ ಆಯ್ತಾ, ನಾವು ಕೇಳ್ತೀವಿ. ಇನ್ನೊಬ್ಬರ ಹಸಿವನ್ನ, ಇನ್ನೊಬ್ಬ ವ್ಯಕ್ತಿಯನ್ನ ಅರಿತುಕೊಳ್ಳುವುದು, ಥಿಂಕಿಂಗ್ ಫಾರ್ ಅದರ್ಸ್, ಇದು ಹಿಂದುತ್ವದ ಒಂದು ಲಕ್ಷಣ. ಅಂತ ಒಂದು ವಿಶಾಲ ಸಂಸ್ಕೃತಿಯನ್ನು ನಾವು ನಮ್ಮನ್ನ ಅರಿಬೇಕು, ನಮ್ಮ ಸಮಾಜದ ಗುಣಲಕ್ಷಣಗಳನ್ನು ಅರಿಬೇಕು. ಆ ರೀತಿಯ ಒಂದು ಅರಿವು ಮುಂದಿನ ಪೀಳಿಗೆಗೂ ನಾವು ದಾಟಿಸಬೇಕಾಗತ್ತೆ. ಹಾಗಾಗಿ ಹಿಂದುತ್ವ ಅನ್ನುವಂಥದ್ದು ಸರ್ವ ಸಮಾವೇಶಕ, ಎಲ್ಲರನ್ನ ಒಪ್ಪುವ, ಸರ್ವಸ್ಪರ್ಶಿಯಾಗಿರುವ, ಎಲ್ಲರನ್ನ ಅಪ್ಪಿ ಆಲಂಗನ ಮಾಡ್ತಕ್ಕಂತಹ ಆಲ್ ಇನ್ಕ್ಲೂಸಿವ್ ಸಿಸ್ಟಮ್. ಹೊರಗಡೆಯಿಂದ ಸಮಾಜಕ್ಕೆ ಬಂದವರಿಗೆ ನಾವು ಆಶಯವನ್ನು ಕೊಟ್ವಿ. ಸ್ವಾಮಿ ವಿವೇಕಾನಂದರ ಅಮೆರಿಕದ ಭಾಷಣದಲ್ಲೂ ಕೂಡ ಅವರು ಹೇಳುವಾಗ, ವಿ ಶೆಲ್ಟರ್ ದ ಪರ್ಸಿಕ್ಯೂಟೆಡ್ ಜೊರಾಸ್ಟ್ರಿಯನ್ಸ್. ಅವರು ಹೇಳಿದ್ರ, ನಾವು ನಿರಾಶ್ರಿತರಾಗಿ ಬಂದಂತಹ ಹಿಂಸಾಗ್ರಸ್ತ ವಿದೇಶಿಯರು ಯಾರಿದ್ದಾರೆ, ಜೊರಾಸ್ಟ್ರಿಯನ್ಸ್, ಅವರಿಗೆ ನಾವು ಆಶ್ರಯವನ್ನು ಕೊಟ್ವಿ. ಪಾರ್ಸಿಗಳಿಗೆ ಆಶ್ರಯವನ್ನ ಕೊಟ್ವಿ ನಾವು. ಪಾರ್ಸಿಗಳು ಭಾರತಕ್ಕೆ ಬಂದಾಗ ಅವರನ್ನ ಮತಾಂತರ ಮಾಡಲಿಲ್ಲ, ಬೇರೆ ಕಡೆಗೆ ಹೋದ್ರೆ ಮತಾಂತರ ಮಾಡಿಬಿಡ್ತಾರೆ. ನಮ್ಮ ದೇಶದಲ್ಲಿ ಪಾರ್ಸಿಗಳು ಪಾರ್ಸಿಗಳಾಗಿಯೇ ಉಳ್ಕೊಂಡ್ರು.
ಅನೇಕ ಮಹನೀಯರು ಅನೇಕ ಸಾಧನೆಗಳನ್ನು ಮಾಡಿದರು ಪಾರ್ಸಿ ಮೂಲದಿಂದ. ಭಾರತದಲ್ಲಿ ಈಗಲೂ ಕೂಡ ನಿರಾಶ್ರಿತರಾಗಿ ಅನೇಕ ಮಂದಿ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಕುಶಾಲನಗರದಲ್ಲಿ, ಮುಂಡಗೋಡುವಿನಲ್ಲಿ, ಟಿಬೆಟ್ನಿಂದ ಬಂದಂತಹ ಅನೇಕ ನಿರಾಶ್ರಿತ ಬಂಧುಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ. ಹೀಗೆ ಜಗತ್ತಿನ ಬೇರೆ ದೇಶಗಳಲ್ಲಿ ನಿರಾಶ್ರಿತರಾಗಿ ಭಾರತಕ್ಕೆ ಮುಖ ಮಾಡಿ ಬಂದಾಗ ಅಕ್ಕರೆಯಿಂದ ಮಮತೆಯಿಂದ ಕಾಪಾಡಿ ಅವರಿಗೆ ಅನ್ನ, ನೀರು, ಗಾಳಿ, ಬೆಳಕು ಎಲ್ಲವನ್ನು ಕೊಟ್ಟು ಅವರ ಪೋಷಣೆಯಲ್ಲಿ ಹಿಂದೂ ಸಮಾಜ ಅನೇಕ ವರ್ಷಗಳಿಂದ ಸನಾತನ ಸಂಸ್ಕೃತಿಯಿಂದ ಆ ಒಂದು ಗುಣ ಮೂಡಿ ಬಂದಿದೆ. ಹೀಗಾಗಿ ನಾವು ಯಾರ್ದೋ ದೇವರನ್ನ ದೂರ ಮಾಡಿ ಅವರ ದೇವರುಗಳನ್ನ ಪಕ್ಕಕ್ಕಿಟ್ಟು ಇಂಥ ದೇವರನ್ನೇ ಪೂಜೆ ಮಾಡಿ ಅಂತ ಹೇಳ್ತಕ್ಕಂಥ ಸಮಾಜ ನಮ್ಮದಲ್ಲ. ಯಾಕೆಂದ್ರೆ ಮೂಲಭೂತವಾಗಿ ಸರ್ವ ಸಮಾವೇಶಕ ಅಂತ ನಾನು ಹೇಳಿದೀನಿ, ಮಲ್ಟಿಪ್ಲಿಸಿಟಿ ಆಫ್ ಗಾಡ್, ಬಹುತ್ವದ ಆಧಾರದಲ್ಲಿ ಎಲ್ಲ ದೇವತೆಗಳನ್ನ ನಾವು ಒಪ್ಕೊಳ್ತೀವಿ. ಆ ರೀತಿಯ ಬಹುತ್ವ ನಮ್ಮ ಸಮಾಜದ ಒಂದು ದೊಡ್ಡ ಲಕ್ಷಣ. ಆ ಬಹುತ್ವ ಎಲ್ಲಿ ಕಾಣ್ತೀವಿ ಅಂದ್ರೆ ಈ ಹಿಂದೂ ಸಮಾಜದಲ್ಲಿ ಇದೆ. ಹಾಗಾಗಿ ಅಂತಹ ಒಂದು ವಿಷಯ ವೈಚಾರಿಕವಾಗಿ ಚರ್ಚೆಗೆ ಒಳಪಡಬೇಕಾದ ಒಂದು ವಿಷಯ ಕೂಡ ಹೌದು. ಆ ವಿಷಯವನ್ನ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ ಇನ್ನಷ್ಟು ಚರ್ಚೆ ಮಾಡಿ, ಬಹುತ್ವ ಮತ್ತು ಹಿಂದುತ್ವ ಅದು ಬೇರೆ ಬೇರೆ ಅಲ್ಲ. ಒಂದು ನೆರೆಟಿವ್ ಯಾವ ತರ ಡೆವಲಪ್ ಆಗ್ತಾ ಇದೆ ಅಂದ್ರೆ, ಆಗ್ಲೇ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದೆ, ಹಿಂದುತ್ವ ಅನ್ನುವಂಥದ್ದು ಬಹುತ್ವದ ವಿರೋಧಿ ಅನ್ನುವಂಥದ್ದನ್ನು ನಮ್ಮ ಮೇಲೆ ಹೇರಿ ಬಿಡ್ತಾರೆ. ನೀವೇನು ಹಿಂದುತ್ವ ಹೇಳ್ತಾ ಇದ್ದೀರಾ, ಇದು ಭಾರತದ ಬಹು ಸಂಸ್ಕೃತಿಯನ್ನ ನಾಶ ಮಾಡುತ್ತೆ ಅಂತ. ಎಲ್ಲಾದ್ರೂ ಇದೆಯಾ? ಹಿಂದೂ ಸಮಾಜನೇ, ಹಿಂದೂ ಸಂಸ್ಕೃತಿಯೇ ಬಹುತ್ವದ ಸಂಸ್ಕೃತಿ. ಹಾಗಾಗಿ ಯಾರೋ ಏನೋ ಪ್ರಶ್ನೆ ಮಾಡಿದ್ರು ಅಂದ ತಕ್ಷಣ ನಾವು ಗಲಿಬಿಲಿಗೊಳ್ಳುವ ಅಗತ್ಯ ಇಲ್ಲ. ನಾವು ಮಂತ್ರ ವಿಪ್ಲವಕ್ಕೆ ಒಳಗಾಡಬಾರ್ದು, ಇಂಟೆಲೆಕ್ಚುಯಲ್ ಕನ್ಫ್ಯೂಷನ್ಸ್ ಇರಬಾರ್ದು. ದರ್ ಶುಡ್ ಬಿ ಅನ್ ಇಂಟೆಲೆಕ್ಚುಯಲ್ ಕ್ಲಾರಿಟಿ, ಥಿಂಕಿಂಗ್ ಕ್ಲಾರಿಟಿ, ಥಾಟ್ ಪ್ರಾಸೆಸ್ ಅಲ್ಲಿ ಕ್ಲಾರಿಟಿ. ಹಿಂದುತ್ವ ಅದು ಬಹುತ್ವವನ್ನು ರಕ್ಷಿಸುವಂಥದ್ದು, ಹಿಂದುತ್ವ ಈ ಸಮಾಜವನ್ನು ರಕ್ಷಿಸುವಂಥದ್ದು. ಹಿಂದುತ್ವದಲ್ಲಿ ಎಲ್ಲರೂ ಒಳಗೊಳ್ಳುವಂಥದ್ದು, ಯಾರನ್ನ ಬಿಟ್ಟುಕೊಳ್ಳುವಂಥದ್ದಲ್ಲ. ಬೇರೆ ಕಡೆ ಆತರ ಅಲ್ಲ. ಈ ದೇವರನ್ನ ಪೂಜೆ ಮಾಡಿಲ್ಲ ಅಂದ್ರೆ ಹೊರಗಡೆ ಹಾಕ್ತಾರೆ. ಆ ಹೊರಗಡೆ ಹಾಕಿದವರಿಗೆ ಬೇರೆ ಬೇರೆ ಶಬ್ದಗಳಲ್ಲಿ ಅವರನ್ನ ಗುರುತಿಸಿ ಕರೆಸ್ತಾರೆ. ಅವರ ಮೇಲೆ ಆಕ್ರಮಣಕ್ಕೂ ಅವರು ತಯಾರಾಗ್ತಾರೆ ದೇವರನ್ನ ಒಪ್ಪಿಲ್ಲ ಅಂದ್ರೆ. ಕೆಲವು ಕಡೆ ಶಿರಚ್ಛೇದ ಆದದ್ದು ಇದೆ. ಆದ್ರೆ ಭಾರತದಲ್ಲಿ ಆ ಥರದ್ದು ಇಲ್ಲವೇ ಇಲ್ಲ. ಯಾಕೆಂದ್ರೆ ಎಲ್ಲರನ್ನು ಒಪ್ಪುವ ಒಂದು ಸನಾತನ ಸಂಸ್ಕೃತಿ ಅದು ನಮ್ಮಲ್ಲಿದೆ. ಆ ಪರಂಪರೆಯನ್ನೇ ನೆನಪಿಸುವ ಒಂದು ದೀರ್ಘ ವೈಚಾರಿಕ ಯಾತ್ರೆ ಕಳೆದ ಶತಮಾನದಲ್ಲಾಯ್ತು. ವಿವೇಕಾನಂದರು ಮಂಚೂಣಿಯಲ್ಲಿ ನಿಂತದನ್ನು ಮಂಡಿಸಿದ್ರು. ಅವರು ವಾಪಸ್ ಬಂದಾಗ ಕೊಲಂಬೋದಿಂದ ಇಳಿದು ಆಲ್ಮೋರಾ ಉತ್ತರಾಖಂಡಲ್ಲಿದೆ. ಕೊಲಂಬೋದಿಂದ ಉತ್ತರಾಖಂಡವರೆಗೆ ಹೋಗ್ತಾ ಹೋಗ್ತಾ ಅವರು ಮಾತನಾಡುವ ಎಲ್ಲ ಸಂದರ್ಭದಲ್ಲಿ ಇದು ವ್ಯಕ್ತ ಆಗ್ತಾ ಹೋಗ್ತಾ ಇದೆ. ರಾಮಕೃಷ್ಣ ಆಶ್ರಮ ಅದರೊಂದು ಪುಸ್ತಕವಾಗಿ ಪ್ರಕಟ ಮಾಡಿದೆ, ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮೋರಾ. ಅದರಲ್ಲಿ ಒಂದು ಚಾಪ್ಟರ್ ಈ ವಿಷಯದ ಬಗ್ಗೆನೇ ಇದೆ, ಹಿಂದೂ ಈ ವಿಷಯದ ಬಗ್ಗೆ ಇದೆ. ಇತ್ತೀಚೆಗೆ ಥಾಯ್ಲೆಂಡ್ ನಲ್ಲಿ ವರ್ಲ್ಡ್ ಹಿಂದೂ ಕಾಂಗ್ರೆಸ್ ಒಂದು ದೊಡ್ಡ ಸಮಾವೇಶ ನಡೆಯಿತು. ಆ ವರ್ಲ್ಡ್ ಹಿಂದೂ ಕಾಂಗ್ರೆಸ್ ನಲ್ಲಿ ಒಂದು ರೆಸಲ್ಯೂಷನ್ ಅನ್ನು ಜಾರಿಗೆ ತಂದರು, ನಿರ್ಣಯ. ಆ ರೆಸಲ್ಯೂಷನ್ ಅಲ್ಲಿ ಅವರು ಹೇಳಿದ್ದು, ಇನ್ನು ಮುಂದೆ ನಾವು ಹಿಂದೂಯಿಸಂ ಈ ಶಬ್ದವನ್ನ ಬಳಸುವ ಅಗತ್ಯ ಇಲ್ಲ, ಬಳಸಕೂಡದು. ನಾವು ಹಿಂದುತ್ವ ಶಬ್ದವನ್ನೇ ಬಳಸಬೇಕು. ಹಿಂದೂಯಿಸಂ ಅಂದಾಗ ಇಸಂ ISM ಅಂತ ಏನು ಎಂಡ್ ಆಗುತ್ತೆ, ಇಸಂ ಅಂದಾಗ ಒಂದು ಚೌಕಟ್ಟಿನೊಳಗೆ ಯೋಚನೆ ಮಾಡೋದು ಅಂತ ಬರುತ್ತೆ. ಎ ಫ್ರೇಮ್ಡ್ ಐಡಿಯಾಲಜಿ ಇಸ್ ಕಾಲ್ಡ್ ಇಸಂ. ಕಮ್ಯುನಿಸಂ, ಮಾರ್ಕ್ಸಿಸಂ. ಇಸಂ ಅಂದ್ರೆ ಇಂಥ ಚೌಕಟ್ಟಿನ ಒಳಗಡೆ ಇರಬೇಕು, ಹೊಸತನ್ನ ಆಡ್ ಮಾಡೋಂಗಿಲ್ಲ, ಹೊಸ ವಿಷಯಗಳನ್ನು ತೆರ್ಕೊಳ್ಳೋದಿಲ್ಲ. ಹೀಗಾಗಿ ಚೌಕಟ್ಟಿನ ಒಳಗಡೆ ಫ್ರೇಮ್ಡ್ ಆಗಿ ನೀವು ಯಾವುದೋ ಒಂದು ಐಡಿಯಾಸ್ ಅನ್ನ ತಂದ್ರೆ ಇಸಂ ಅಂತ ಕರಿತೀವಿ. ಹಿಂದೂ ಇಸಂ ಅಲ್ಲ, ಹಿಂದೂನೆಸ್ ಅಂತ ಕರಿಬಹುದು, ಅಥವಾ ಹಿಂದುತ್ವ ಅನ್ನೋದನ್ನು ಕರಿಬಹುದು. ಹಿಂದುತ್ವ ಅನ್ನುವ ಈ ಶಬ್ದವನ್ನ ವೈಚಾರಿಕವಾಗಿ ಒಂದು ಪುಸ್ತಕದ ಮೂಲಕ ಮೊದಲ ಬಾರಿ ತಂದದ್ದು ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್. 1921ನೇ ಇಸ್ವಿಯಲ್ಲಿ ಖಿಲಾಫತ್ ಆಂದೋಲನದ ಸಂದರ್ಭದ ಗೊಂದಲವನ್ನ ನೋಡಿ ಈ ದೇಶದ ಮೂಲ ಐಡೆಂಟಿಟಿಯನ್ನು ಹೇಳಬೇಕು ಅಂತ ಅವರ ಮನಸ್ಸು ಚಡಪಡಿಸ್ತಾ ಇದೆ. ನಮ್ಮವರಿಗೆ ಗೊತ್ತಿಲ್ಲಲ್ಲ. 1915ನೇ ಇಸ್ವಿಯಲ್ಲಿ ಭಾರತಕ್ಕೆ ಗಾಂಧೀಜಿ ಬಂದ ನಂತರ ತಿಲಕರು ಆಗ ಭಾರತದ ನೇತೃತ್ವವನ್ನು ವಹಿಸಿದ್ರು ಸ್ವಾತಂತ್ರ್ಯ ಸಂಗ್ರಾಮ. 20ನೇ ಇಸ್ವಿಯಲ್ಲಿ ತಿಲಕರು ತೀರ್ಕೊಳ್ತಾರೆ. 21ರ ನಂತರ ಅಂದ್ರೆ 20 ಸೇರ್ಕೊಂಡಾಗ 21ರ ನಂತರ ಗಾಂಧೀಜಿಯವರ ನೇತೃತ್ವ ನಮಗೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಈ ವಿಷಯ ಹೆಚ್ಚು ಚರ್ಚೆಗೆ ವೈಚಾರಿಕವಾಗಿ ಬಂತು. ಖಿಲಾಫತ್ ಆಂದೋಲನಕ್ಕೆ ಹಿಂದೂಗಳು ಸಹಾಯ ಮಾಡಬೇಕೋ ಬೇಡೋ ಈ ಚರ್ಚೆಗಳು ಆಗಿನ ಕಾಲದಲ್ಲಿ ಬರ್ತಾ ಇದ್ದಾಗ ಸಾವರ್ಕರ್ ಅತ್ಯಂತ ಸ್ಪಷ್ಟವಾಗಿ
ನಮ್ಮ ಐಡೆಂಟಿಟಿ ಹಿಂದೂ ಅಂದ್ರೆ ಯಾರು ಅನ್ನೋದನ್ನ ಪುಸ್ತಕ ರೂಪದಲ್ಲಿ ಬರೀತಾರೆ. ಹಿಂದುತ್ವ ಪುಸ್ತಕ 1923 ಮತ್ತು 24 ಆ ಸಂದರ್ಭದಲ್ಲಿ ಅದು ಹೊರಗಡೆ ಬರುತ್ತೆ. ಅವರು ಹೇಳುವ ಒನ್ ಆಫ್ ದಿ ಡೆಫಿನೇಷನ್, ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತ. ಹಿಂದೂ ಸಾಗರದಿಂದ ಸಿಂಧು ನದಿ ತನಕ ಇರ್ತಕ್ಕಂಥ ವಿಶಾಲ ಭೂಭಾಗ ಏನಿದೆ ಅದರ ಒಳಗಿರುವವನು, ಈ ನೆಲವನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸುವವನು, ಅವನೊಬ್ಬ ಹಿಂದೂ. ಸಾವರ್ಕರ್ ಕೊಟ್ಟ ಡೆಫಿನಿಷನ್. ಬಾಹುಸ್ಪತ್ಯ ಶಾಸ್ತ್ರ ಅಂತ ಒಂದು ಶಾಸ್ತ್ರ ಇದೆ, ಅದರಲ್ಲಿ ಈಗಾಗಲೇ ಹೇಳಿದ್ರು, ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರತ್ಯಕ್ಷತೆ. ಹಿಮಾಲಯದಿಂದ ದಕ್ಷಿಣಕ್ಕೆ, ಹಿಂದೂ ಸಾಗರದಿಂದ ಉತ್ತರಕ್ಕೆ, ಇಂಡಿಯನ್ ಓಷನ್ ಹಿಂದೂ ಸಾಗರದ ಉತ್ತರಕ್ಕೆ ಇರ್ತಕ್ಕಂಥ ಭೂಭಾಗ ಏನಿದೆ, ಹಿಮಾಲಯದ ಹಿಂದೂ ಸಾಗರದ ಇಂದು, ಹಿ ಪ್ಲಸ್ ಇಂದು, ಅಲ್ಲಿ ಇರ್ತಕ್ಕಂಥವರೇ ಹಿಂದೂಗಳು. ಹಿಂದೂಸ್ತಾನಂ ಪ್ರತ್ಯಕ್ಷತೆ. ಯಾವ ದೇವರನ್ನು ಬೇಕಾದ್ರೂ ಪೂಜೆ ಮಾಡಲಿ, ಪೂಜೆ ಮಾಡದೇ ಇರಲಿ, ಈ ಭೂಭಾಗದಲ್ಲಿರುವವರೇ ಹಿಂದೂಗಳು. ಇದು ಹಿಂದೂ ದೇಶ, ಇದು ಹಿಂದೂ ರಾಷ್ಟ್ರ, ಇದು ನಮ್ಮ ನಂಬಿಕೆ. ಆ ನಂಬಿಕೆಯನ್ನ ಮತ್ತೆ ಮತ್ತೆ ನಾವು ಬಲಗೊಳಿಸಬೇಕು. ಅದಕ್ಕೋಸ್ಕರ ನಮ್ಮ ಅಸ್ಮಿತೆ ಏನಿದೆ, ಹಿಂದುತ್ವದ ಅಸ್ಮಿತೆ, ಅದನ್ನ ಕಾಲ ಕಾಲಕ್ಕೆ ನಾವು ನೆನಪಿಟ್ಕೊಳ್ಬೇಕು. ಆ ರೀತಿಯ ಅಸ್ಮಿತೆಯ ಆಧಾರದಿಂದಲೇ ಬಹುತ್ವ ಉಳ್ಕೊಂಡಿದೆ. ನಮಸ್ಕಾರ.